ಬಂದಿರುವ ನಮ್ಮ ಜೀವಿತಗಳಲ್ಲಿ ಕರ್ತನ ಮಹಿಮೆಯಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಒಳ್ಳೆಯವನು, ಒಳ್ಳೆದನೆ ಮಾಡುವ ದೇವರ ಆತನಾಗಿದ್ದಾನೆ. ಆತನೆಲ್ಲ ಕೃಪೆಗಳನ್ನು ನೆನೆಸುತ್ತಾ ಆತನ ಸಮ್ಮುಖದಲ್ಲಿ ನಾವಾಗಿರೋಣ. ಆಮೇಲೆ ಎಲ್ಲದರಲ್ಲಿ ವಾಸ ಮಾಡುವ ದೇವರು, ಎಲ್ಲದನ್ನು ಆಮೇಲೆ ಅನುಕೂಲ ಮಾಡಿಕೊಡುವ ದೇವರು. ಆಮೇಲೆ ನಮ್ಮ ಜೀವಿತದಲ್ಲಿ ಆಮೇಲೆ ರೋಮಪುರ ಆಮೇಲೆ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಪ್ರಕಾರ ಕ್ರಿಸ್ತನನ್ನು ಆಮೇಲೆ ನಂಬಿ ನಾವು ಮುಂದೆ ಹೋಗುವಾಗ ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಆತನ ಅನುಕೂಲ ಮಾಡಿಕೊಡುವ ದೇವರ ಆತನಾಗಿದ್ದಾನೆ. ಆ ಕೃಪೆಗಳನ್ನು ನೆನೆಸುತ್ತಾ, ಆ ಮಹಿಮೆಯಾದ ಹಸ್ತವನ್ನು ನೆನೆಸುತ್ತಾ ಆತನಿಗೆ ಘನವನ್ನು ಸಲ್ಲಿಸೋಣ. ಎಲ್ಲ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡೋಣ. ಅಲ್ಪ ಸಮಯ ಆಮೇಲೆ ಬಂದಿರುವಂಥ ನಾವೆಲ್ಲ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಕೃತಜ್ಞತೆ ಸಲ್ಲಿಸುತ್ತಾ, ಯೇಸುವೆ ನಿನಗೆ ವಂದನೆ ಅಪ್ಪ, ನಿನಗೆ ವಂದನೆ ಅಪ್ಪ, ನಿನಗೆ ಮಹಿಮೆಯಪ್ಪ. ಯೇಸುವೆ ನಿನಗೆ ವಂದನೆ. ನೀನು ಮಾಡಿರುವ ಎಲ್ಲ ಅದ್ಭುತವಾದ ಅನುಭವಗಳಿಗಾಗಿ ಸ್ತೋತ್ರ. ಆಮೇಲೆ ಮೇಲಾಗಿರುವ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಅಪ್ಪ. ಯೇಸುವೆ ನೀನೆಲ್ಲವನ್ನು ಮಾಡಲು ಶಕ್ತನಪ್ಪ, ನಿನ್ನಿಂದೆಲ್ಲ ಸಾಧ್ಯ ಸ್ವಾಮಿ. ನಿನ್ನ ನಾಮವನ್ನೇ ನಾವು ಘನಪಡಿಸ್ತೇವೆ ಅಪ್ಪ. ಯೇಸುವೆ ಓ ರಾಧನ ಶತರಿಯಾದರ ಸಂದರೇದನದರಗತನೆ ರಿಯಾದರ ಶದರಗತನೆ. ಓ ಜೀಸಸ್ ಹಲ್ಲೆಲೂಯಾ. ಓ ನಿರಿಯಾದನ ಸಂದರೇದನದರಗತನೆ ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಪರಿಶುದ್ಧವಾದ ದಿನದಲ್ಲಿ ನಿನ್ನ ಸಮ್ಮುಖದಲ್ಲಿ ನಾವು ನಿನ್ನ ನಾಮದಲ್ಲಿ ಹತ್ತಿರ ಬರುತ್ತೇವಪ್ಪ. ಯೇಸುವೆ ಅಲ್ಪ ಸಮಯ ನಿನ್ನ ಸಮ್ಮುಖದಲ್ಲಿ ಕರ್ತನೆ ನಿನ್ನ ಹಾಡಿ ಕೊಂಡಾಡಿ ನಾಮನ್ನು ಮಹಿಮೆ ಪಡಿಸಲಿಕ್ಕೆ ನಿಂತಾನೆ ಕೃಪೆ ನೀಡು ಸ್ವಾಮಿ. ಅಪ್ಪ, ನಿನ್ನ ಸಮ್ಮುಖದಲ್ಲಿ ನಿನ್ನ ಹಾಗೆ ಕರ್ತನೆ ದೇವರು ಈ ಭೂಮಿಯಲ್ಲಿ ಬೇರೆ ಯಾರು ಇಲ್ಲ ಸ್ವಾಮಿ. ಕರ್ತನೆ ಸ್ತೋತ್ರವಾಗಲಿ ಸ್ವಾಮಿ. ನೀನು ನನ್ನ ಪ್ರಿಯನಾಗಿ ನನ್ನ ಜೀವಿತದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ ನೀನೇ ನನ್ನ ಸರ್ವಸ್ವ ಸ್ವಾಮಿ, ನೀನೇ ನನ್ನ ಯೇಸುವೆ ಅಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಪರಿಶುದ್ಧವಾದ ಆರಾಧನೆಯು ತಾನೇ ಆಶೀರ್ವದಿಸ್ತೀರಿ ಅಪ್ಪ. ದೇವರೇ ಕರ್ತನೆ ಸ್ತೋತ್ರವಾಗಲಿ. ಬಂದಂತ ಎಲ್ಲರಿಗಾಗಿ ಸ್ತೋತ್ರ. ಇನ್ನು ಬರಲಿಕ್ಕಿರುವ ಜೀವಿತಗಳಲ್ಲಿ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ತಕ್ಕ ಸಮಯದ ಸಮ್ಮುಖದಲ್ಲಿ ಬರುವಂತೆ ನಿಂತಾನೆ ಕೃಪೆ ನೀಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಹಿಮೆಯಾದ ಬಿಡುಗಡೆಗಳನ್ನು ಅನುಭವಿಸಲಿಕ್ಕೆ, ಈ ದಿನದಲ್ಲಿ ನಿನ್ನ ಪರಾಕ್ರಮವನ್ನು ಅನುಭವಿಸಲಿಕ್ಕೆ ನಿಂತಾನೆ ಸಹಾಯ ಮಾಡು. ಒಂದು ಆವರ್ತಿ ನಿನ್ನ ಕರಗಳಲ್ಲಿ ಎಲ್ಲವನ್ನ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಈ ದಿನದಲ್ಲಿ ಸ್ವಾಮಿ ನಮ್ಮೊಂದಿಗೆ ನೀನು ಮಾತನಾಡು. ನಿನ್ನ ಆಲೋಚನೆಗಳಿಂದ ತುಂಬಿಸು ಕರ್ತನೆ. ನೀನೇನನ್ನು ಬಯಸ್ತಿದ್ದೆ ಸ್ವಾಮಿ, ಆ ಆಲೋಚನೆಗಳ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ ಅಪ್ಪ. ದೇವರೇ, ಅದೇ ರೀತಿಯಲ್ಲಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಒಪ್ಪಿಸಿಕೊಡುತ್ತೇವೆ. ನೀನು ಬಲಪಡಿಸು, ನಡೆಸು ಸ್ವಾಮಿ. ಕರ್ತನೆ ಸ್ತೋತ್ರವಾಗಲಿ ಕರ್ತನೆ. ಸ್ವಾಮಿ ದಿನದಲ್ಲಿ ಕರ್ತನೆ ನಾವು ಹಾಡುವ ಎಲ್ಲ ಹಾಡಿನ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಉಂಟಾಗಲಿ ಕರ್ತನೆ. ಅಪ್ಪ ಸ್ವಾಮಿ, ಒಂದಾವರ್ತಿ ಎಲ್ಲ ವಿಷಯಗಳಿಂದ ಕರಗಳು ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತವರಾಗಿ ಕರ್ತನ ಕರಗಳು ಒಪ್ಪಿಸಿಕೊಡುತ್ತಾ, ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಆಮೇನ್ ಬೇರೆ ಆಧಾರವಿಲ್ಲ ಎಂಬುದಾಗಿರುವಂಥ ಈ ಹಾಡನ್ನು ನಾವು ಹಾಡಿಕೊಳ್ಳೋಣ. ಆಮೇನ್ ಧ್ಯಾನಿಸುತ್ತಾ ಆಮೇನ್ ಕರಗಳನ್ನು ನಾವೆತ್ತಿ ಹಾಡ್ಲಿಕ್ಕಾದ್ರೆ ಕರಗಳನ್ನು ಎತ್ತಿ ಆಮೇಲೆ ನಿಧಾನವಾಗಿ ಧ್ಯಾನಿಸುತ್ತಾ ಆತನ ಸಮ್ಮುಖದಲ್ಲಿ ಮುಂದೆ ಸಾಗೋಣ. ಆ ಪ್ರಸನ್ನತೆಯನ್ನು ಬಯಸುತ್ತಾ ನಾವು ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ನಿಮಗೆ ಆರಾಧನೆ
ಮಹಿಮೆಯಪ್ಪ ನಿನ್ನ ಬಲದಿಂದ ಸ್ವಾಮಿ. ಆಮೇನ್. ಬಲದಿಂದಲ್ಲ ಸ್ವಾಮಿ, ಪರಾಕ್ರಮದಿಂದಲ್ಲ, ನಿನ್ನ ಆತ್ಮನಿಂದಲೇ ಎಲ್ಲ ಸಾಧ್ಯ ಕರ್ತನೆ. ಹಾಲೆಲೂಯಾ. ಕರ್ತನ ಕರಗಳಲ್ಲಿ ನಾವು ಒಪ್ಪಿಸಿಕೊಡುತ್ತಾ ನಾವು ಈ ರೀತಿಯಾಗಿ ಹಾಡಿ ಕರ್ತನಾಮನ ಮಹಿಮೆ ಪಡಿಸೋಣ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ. ಆಮೇಲೆ ನಮ್ಮ ಜೀವಿತದಲ್ಲಿ ಎಲ್ಲವೂ ಸಾಧ್ಯ. ನಮ್ಮ ಯುದ್ಧ ಆಮೇಲೆ ಮನುಷ್ಯ ಮಾತ್ರದವರ ಒಂದು ಸಂಗಡ ಅಲ್ಲ, ಒಂದು ಕಾರ್ಯ ದೇವರ ಮಕ್ಕಳು ತಿಳಿದಿರಬೇಕಾದಂತ ವಿಷಯ. ನಮ್ಮ ಯುದ್ಧ ಮನುಷ್ಯ ಮಾತ್ರದವರ ಸಂಗಡವಲ್ಲ, ನಮ್ಮ ಯುದ್ಧ ಆತ್ಮಿಕವಾದದ್ದು. ಆತ್ಮಿಕವಾಗಿರುವಂತಹ ಅನುಭವದಲ್ಲಿ ನಮ್ಮ ಯುದ್ಧವಾಗಿದೆ. ಆದ ಕಾರಣ ನಾವು ಈ ರೀತಿಯಾಗಿ ಹಾಡಿ ಕರ್ತನಾಮನ ಮಹಿಮೆ ಪಡಿಸೋಣ. ನಮಗಾಗಿ ಆಮೇಲೆ ದಾರಿಯನ್ನು ಸಿದ್ಧ ಮಾಡುವ ದೇವರು ಆತನಾಗಿದ್ದಾನೆ. ಆತನ ಕರಗಳು ಒಪ್ಪಿಸಿಕೊಡುತ್ತಾ ನಾವು ಈ ರೀತಿಯಾಗಿ ಹಾಡಿ ಕರ್ತನಾಮನ ಮಹಿಮೆ ಪಡಿಸೋಣ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ. ಯುದ್ಧ ಮಾಡುವೆ, ನಾ ಹೋರಾಡುವೆ, ಅನುದಿನ ಜಯ ಹೊಂದುವೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ. ಯುದ್ಧ ಮಾಡುವೆ, ನಾ ಹೋರಾಡುವೆ, ಅನುದಿನ ಜಯ ಹೊಂದುವೆ. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ. ಯುದ್ಧ ಮಾಡುವೆ, ನಾ ಹೋರಾಡುವೆ, ಅನುದಿನ ಜಯ ಹೊಂದುವೆ. ಸಾವಿರಾರು ಶತ್ರುಗಳು ಎದ್ದರೇನು, ಲೋಕವೇ ಎದುರಾಗಿ ನಿಂತರೇನು. ಸಾವಿರಾರು ಶತ್ರುಗಳು ಬಂದರೇನು, ಲೋಕವೇ ಎದುರಾಗಿ ನಿಂತರೇನು. ಕಳವಳಗೊಳ್ಳಲಾರೆ ನಾನೆಂದು, ಯೆಹೋವನ ಯುದ್ಧ ಮಾಡಿ ಜಯ ನೀಡುವನು. ಕಳವಳಗೊಳ್ಳಲಾರೆ ನಾನೆಂದು, ಯೆಹೋವನ ಯುದ್ಧ ಮಾಡಿ ಜಯ ನೀಡುವನು. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ. ಯುದ್ಧ ಮಾಡುವೆ, ನಾ ಹೋರಾಡುವೆ, ಅನುದಿನ ಜಯ ಹೊಂದುವೆ. ಒಂದೇ ದಾರಿಯಲ್ಲಿ ಶತ್ರು ಬಂದರೇನು, ಏಳು ದಾರಿಯಲ್ಲಿ ಓಡಿ ಹೋಗುವರು. ಒಂದೇ ದಾರಿಯಲ್ಲಿ ಶತ್ರು ಬಂದರೇನು, ಏಳು ದಾರಿಯಲ್ಲಿ ಓಡಿ ಹೋಗುವರು. ಆಯುಧರು ಇನ್ನು ಕಾಣಲಾರರು, ಶತ್ರುವಿನ ಸೈನ್ಯ ಪಡೆಬಾರದು. ಆಯುಧರು ಇನ್ನು ಕಾಣಲಾರರು, ಶತ್ರುವಿನ ಸೈನ್ಯ ಪಡೆಬಾರದು. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ. ಯುದ್ಧ ಮಾಡುವೆ, ನಾ ಹೋರಾಡುವೆ,
ಮಾರ್ಪಾಡಲು ಅವರೆಂದೆಂದು ಮಾರ್ಪಾಡಲು ಯೇಸು ಒಳ್ಳೆವ ಯೇಸು ವಲ್ಲಭ ಎಂದೆಂದು ಮಾರ್ಪಾಡಲು ಅವರೆಂದೆಂದು ಮಾರ್ಪಾಡಲು ಸುವಾಸನ ಆತ ಒಳ್ಳೆವ ಒಳ್ಳೆವನು ನಮ್ಮ ಶಾಪವನ್ನೆಲ್ಲ ನೀಗಿದ ಆತ ಒಳ್ಳೆವ ಒಳ್ಳೆವನು ತನ್ನ ರಕ್ತದಿ ನಮ್ಮನ್ನು ಬಿಡಿಸಿದ ಆತ ಒಳ್ಳೆವ ಒಳ್ಳೆವನು ಪಾಪವನ್ನೆಲ್ಲ ನೀಗಿದ ಆತ ಒಳ್ಳೆವ ಒಳ್ಳೆವನು ಆತ ಒಳ್ಳೆವ ಸರ್ವವಲ್ಲಭ ಆತ ಕೃಪೆಯು ಎಂದು ಇರುವುದು ಆತ ಒಳ್ಳೆವ ಸರ್ವವಲ್ಲಭ ಆತ ಕೃಪೆಯು ಎಂದು ಇರುವುದು ಯೇಸು ಒಳ್ಳೆವ ಯೇಸು ವಲ್ಲಭ ಎಂದೆಂದು ಮಾರ್ಪಾಡಲು ಅವರೆಂದೆಂದು ಮಾರ್ಪಾಡಲು ಯೇಸು ಒಳ್ಳೆವ ಯೇಸು ವಲ್ಲಭ ಎಂದೆಂದು ಮಾರ್ಪಾಡಲು ಅದರೆಂದೆಂದು ಮಾರ್ಪಾಡಲು ಯೇಸು ಒಳ್ಳೆವ ಯೇಸು ವಲ್ಲಭ ಎಂದೆಂದು ಮಾರ್ಪಾಡಲು ಅಪ್ಪ ಅದರೆಂದೆಂದು ಮಾರ್ಪಾಡಲು ಅವನೆಂದೆಂದು ಮಾರ್ಪಾಡಲು ಅವನೆಂದೆಂದು ಮಾರ್ಪಾಡಲು ಅವನೆಂದೆಂದು ಮಾರ್ಪಾಡಲು ಹಲ್ಲೆಲೂಯಾ Hallelujah. ಯೇಸುವೇ ನಿನಗೆ ಮಹಿಮೆ ನಿನಗೆ ಮಹಿಮೆ ನಿನಗೆ ಮಹಿಮೆ ನಿನಗೆ ಮಹಿಮೆ ನಿನಗೆ ಮಹಿಮೆ ನಿನಗೆ ಮಹಿಮೆ ಅಪ್ಪ ನೀನು ಒಳ್ಳೆಯವನಪ್ಪ 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 ಯೇಸುವೇ ನಿನಗೆ ಸ್ತೋತ್ರ 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 ಹಲ್ಲೆಲೂಯಾ ಆಮೆನ್ ಆ ಯೇಸುವಿನ ನಾಮದಲ್ಲಿ ನಮಗೆ ಜಯವಿದೆ ಆತನ ನಾಮ ನಾವು ಉಚ್ಚರಿಸುವಾಗ ಖಂಡಿತವಾಗಲು ಆಮೇಲೆ ಮಹಿಮೆಯಾದ ಕಾರ್ಯಗಳನ್ನು ಆತನು ಮಾಡಲು ಶಕ್ತನಾಗಿದೆ ಹೇಳ್ತದೆ ಸುವಾರ್ತೆ ಪುಸ್ತಕದಲ್ಲಿ ಹೇಳ್ತದೆ ಆಮೇಲೆ ನನ್ನ ನಾಮದಲ್ಲಿ ನೀವೇನು ಕೇಳಿಕೊಳ್ಳ್ರಿ ಅದನ್ನು ನಾನು ಕೊಡ್ತೇನೆ ನೀವು ಅದನ್ನು ಹೊಂದುವಿರಿ ಎಂಬುದಾಗಿ ದೇವರ ವಚನ ಹೇಳ್ತದೆ ಆಮೇಲೆ ಖಂಡಿತವಾಗಲು ಆತನ ನಾಮದಲ್ಲಿ ಕೂಗಿಕೊಳ್ಳುವ ಎಲ್ಲ ವಿಷಯದ ಮೇಲೆ ಆತ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನಾದ ದೇವರು ಈ ರೀತಿಯಾಗಿ ಹಾಡಿ ತಿರುಗಿ ಕರ್ತ ನಾಮವನ್ನು ನಾವು ಮಹಿಮೆ ಪಡಿಸೋಣ ಯೇಸು ನಾಮದಲ್ಲಿ ಜಯವು ಜಯ ನಮಗೆ ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ ಯೇಸು ಯೇಸು ನಾಮದಲ್ಲಿ ಜಯ
ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ ಆಮೆನ್ ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ Hallelujah, hallelujah, hallelujah. Ura baba shadara gatane riyadara. Urandana sandaredana judara shadara gatane riyadara. Ura baba managadana shadara gatane riyadara. Yesuvina namadali hallelujah, hallelujah, hallelujah. Oh, nina namadali jayavappa. Oh, nina raktadali bidugadede Swami. Hallelujah, hallelujah, hallelujah. Oh, radana jadara gatane riyadara sandare. Oh, Jesus. Hallelujah, 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 hallelujah. Yeshua, Gemai, hallelujah, Yeshua, Stotram. ಬಲದಿಂದ ತುಂಬಿಸುವೆ ಬಲಹೀನಾಗಿದ್ದೆ ನಾನು ಹೊಸ ಬಲದಿಂದ ತುಂಬಿಸುವೆ ಅವನಾಲ್ಫ ಓಮೆಗಾ ಅವನಾದಿಯು
ಬಲದಿಂದ ತುಂಬಿಸಿದೆ. ಬಲಹೀನಾಗಿದ್ದೆ ನಾನು, ಹೊಸ ಬಲದಿಂದ ತುಂಬಿಸುವೆ. ಅವನಾಲ್ಫ ಓಮೆಗಾ, ಅವನಾದಿಯು ಅಂತ್ಯವು. ಅವನಾಲ್ಫ ಓಮೆಗಾ, ಅವನಾದಿಯು ಅಂತ್ಯವು. ಅವನಾಲ್ಫ ಓಮೆಗಾ, ಅವನಾದಿಯು ಅಂತ್ಯವು. ಅವನಾಲ್ಫ ಓಮೆಗಾ, ಅವನಾದಿಯು ಅಂತ್ಯವು. ಓಮೆಗಾ, ಅವನಾದಿಯು ಅಂತ್ಯ. ಪರಿಶುದ್ಧನೇ ಅವನಾಲ್ಫ ಓಮೆಗಾ, ಅವನಾದಿಯು ಅಂತ್ಯವು. ಅವನಾಲ್ಫ ಓಮೆಗಾ, ಅವನಾದಿಯು ಅಂತ್ಯವು. ಅವನಾಲ್ಫ ಓಮೆಗಾ, ಅವನಾದಿಯು ಅಂತ್ಯವು. ಓಮೆಗಾ, ಅವನಾದಿಯು ಅಂತ್ಯವು. ಅವನಾಲ್ಫನೇ ಓಮೆಗಾ, ಅವನಾದಿಯು ಅಂತ್ಯವು. ಅವನಾಲ್ಫ ಓಮೆಗಾ, ಅವನಾದಿಯು ಅಂತ್ಯವು. ಅವನಾಲ್ಫ ಓಮೆಗಾ, ಅವನಾದಿಯು ಅಂತ್ಯವು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ. Hallelujah, ಪರಿಶುದ್ಧಾತ್ಮನೇ ಓ ಶದರಗ ಕನೆರಿಯಾದರ ಸಂದರೇದರ ತುರಾದರಗ ಚುಡರ ಬೌಡರಿಯಾದರ ಓ ಮಹಿಮೆ 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 ಓ hallelujah 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 ಓ ನಿನ್ನ ಪರಿಶುದ್ಧಾತ್ಮನೇ ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರಪ್ಪ ಓ ನಿನ್ನ ಚುಡರ ಬರ 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 ಬರದರ ಓ ಚುಡರ ಬರ ಬರ ರಥರೇದನ ಚುಡರಥನೆ ವೈಡಗಾದರ ದಿನದರಗ ಚುಡರ ಬರ ಬರ ಗದನ ಚುಡರ ಬರದರ ಓ ಅಲ್ಬನೇದನ ವೈಡಗಾದರ ರಥರೇದನ ಚುಡರ ಬರ ಬರ ರಥರೇದನ ಓ ಹದನದರದರ ಚುಡರ ಬರ ಬರ ರಿದರದರಗ ಚುಡರ ಬರ ಬರದರ ಓ ರಿಬಾ ಬಾಬಾ ರಥಂದೀನ ವೈಡಗಾದರ ಚುಡರ ಬರ ರಿದರದರಗ ಚುಡರ ಬರ 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 Hallelujah ಯೇಸುವಿನ ನಾಮದಲ್ಲಿ hallelujah ಓ ಶದರ ಮಮನಗ ಗರಿಯಾದರ ಸಂದರೇದರ ಗತ್ತನೆ ಜುಡರ ಬರ 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 ಗತ್ತರ ಮನದರ ಗತ್ತನೆ ರಿಯಾದರ ಸಂದರೇ hallelujah hallelujah ಯೇಸುವಿನ ನಾಮದಲ್ಲಿ ಅದರ ಗತ್ತರ ಬರ 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 ಗತ್ತನೆ ರಿಯಾದರ ಸಂದರೇ ಓದರ ಮಮನ ಜುಡರ ಗತ್ತನೆ ರಿಯಾದರ ಸಂದರೇ ಓ ನಿನ್ನ ಪ್ರೀತಿ ವರ್ಣಿಸ ನನ್ನಿಂದಾಗಲಯ್ಯ ನಿನ್ನ ಕಾರ್ಯ ಈ ಬದುಕು ಸಾಲದಯ್ಯ ನಿನ್ನ ಪ್ರೀತಿ ವರ್ಣಿಸ
ತಂದೆ ದೇವಾ ನನ್ನಾನಂದವೇ ನಿನ್ ಮಾಡಿದಲ್ಲಿ ನನಗೆ ಸುಖವು ದೇವಾ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಆ ಪ್ರೀತಿಯನ್ನು ಅನುಭವಿಸುತ್ತಾ ದೇವಾ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಾಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಾಡಿಲಲ್ಲಿ ನನಗೆ ಸುಖವು ದೇವಾ ದೇವಾ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ದೇವಾ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ದೇವಾ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ಯೇಸು ಕ್ರಿಸ್ತನೇ ಆರಾಧಿಸುವೆ ನೀನೇ ನನ್ನಯ ರಕ್ಷಕನು ಯೇಸು ಕ್ರಿಸ್ತನೇ ಆರಾಧಿಸುವೆ ನೀನೇ ನನ್ನಯ ರಕ್ಷಕನು ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ ನಿನ್ನ ವಾಸುಂಡೆಗಳಿಂದ ಗುಣಪಡಿಸಿದೆ ಓ ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ ನಿನ್ನ ವಾಸುಂಡೆಗಳಿಂದ ಗುಣಪಡಿಸಿದೆ ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯನೇ ನಿನ್ ಕೊಂಡಾಡುವೆ ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯವೇ ನಿನ್ ಕೊಂಡಾಡುವೆ ನಮ್ಮ ಕರಗಳನ್ನೆಲ್ಲ ಮೇಲಕ್ಕೆತ್ತಿ Hallelujah.
ತಟ್ಟುತ್ತಾ ಬಲವಾಗಿ ಬಲವಾಗಿ ಕರಗಳನ್ನು ತಟ್ಟುತ್ತಾ ಆಮೇಲೆ ಯೇಸು ಸ್ವಾಮಿಯನ್ನು ಘೋಷಿಸುತ್ತಾ, ಯೇಸುವೇ ನಿನಗೆ ವಂದನೆಯಪ್ಪ. ಬಲವಾಗಿ ಎಲ್ಲ ಕರಗಳನ್ನು ತಟ್ಟಿ ಬಾಯಿಗಳನ್ನು ತೆರೆದ ಯೇಸುವೇ, ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ವಂದನೆಯಪ್ಪ. ಓ ಮಹಿಮೆ ಸ್ವಾಮಿ, ಮಹಿಮೆ 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 ಸ್ವಾಮಿ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ ಅಪ್ಪ. ಆಮೇಲೆ ಕರ್ತನ ಕರಗಳನ್ನು ನಾವು ಹಾಗೆ ಒಪ್ಪಿಸಿಕೊಡುತ್ತಿರುವಾಗ ಆಮೇಲೆ ಈ ಸಮಯದಲ್ಲಿ ಪ್ರಿಯ FC ಅವರ ಅಮ್ಮ ಆಮೇಲೆ ಮುಂದಿರುವಂತಹ ದೇವರ ವಾಕ್ಯ ಸಂದೇಶಕ್ಕಾಗಿ ಆಮೇಲೆ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನ ಒಪ್ಪಿಸಿಕೊಡುತ್ತಾ ಇರುವಾಗ ಪ್ರಾರ್ಥಿಸುವ. ஹல்லேலூயா. இரக்கத்தினால கிருபையினால முடிச்சிட்டேங்க நல்ல தகப்பனே, நன்றியோடு கூட உம்மை துதிக்கிறோம், உம்மை ஸ்தோத்திரிக்கிறப்பா. பரிசுத்த ஆவியானவரே உம்மை துதிக்கிறோம். ஆண்டவரே உயிர்த்தெழுந்த நன்னாளில் மனமகிழ்ச்சி நன்னாளில் உம்மை துதிக்க ஆராதிக்க என் தேவனே நல்ல பாடல்களை பாடி ஆராதித்த ராஜா உங்க நாமத்தை மகிமைப்படுத்தும். என் தேவனே கர்த்தாவே பரிசுத்த ஆவியானவருடைய கிரியம் ஆண்டவரே உங்க வல்லமையும் உங்க அபிஷேகம் இந்த நாளில ஊற்றி ஆண்டவரே அப்பா அனருள்ள ஆராதனையாக நடத்தி தந்திரே உமக்கு நன்றி ஆண்டவரே. ரீமா கத நம சந்தர தூனம ரீபலபா துரிபி லபலப கத நம சந்தர தீரப ரீபலபலபா. மாம்சமான யாவர் மேல நாவி ஊற்றுவேன் என்று சொன்னீரப்பா. இந்த கடைசி நாட்களிலே அப்பா தகப்பனே ஒவ்வொருத்தரையும் அபிஷேகிங்க, அனலாக்குங்க ஆண்டவரே. அப்பா உம்மை தரிசனம் காணணும், உம்முடைய குரலை கேட்க பிரசன்னத்துல நிரம்பணும். தூரப ரீக நம சந்தர தீரப ரீபலபலபா துரிபி லபலப கத நம சந்தர தீரப ரீபலபலபலபா. இந்த வேளையில ராஜா ஜீவன வார்த்தைக்காக சோத்திரிக்கிறோம் ஆண்டவரே. அப்பா உங்களுடைய வார்த்தையால பேசுங்க தகப்பனே, நீங்க பேசுங்க, நாங்க கேட்கிற தகப்பனே. வார்த்தையில வல்லமுடைய, வார்த்தையில ஜீவனுடைய, வார்த்தையில விடுதலை உண்டு. உடைய வார்த்தையில இருக்குள்ள கருக்குள்ள பட்டயமான சமர கதை நம்ம ரீபரபரபரபா. நீர் பேசு, நாங்க கேட்கிறப்பா. வந்திருக்கிற ஒவ்வொரு பேர் பேரா தனித்தனியா சிறுபிள்ளைகள் யாவரையும் நீர் ஆசீர்வதிக்க நம்ம ஜெபிக்கிற தகப்பனே. அப்பா இந்த சபையை நாங்கள் ஆசீர்வதிக்கிற ராஜா பிதா குமார் பரிசுத்த நாமத்திலே பிள்ளைகளை ஆசீர்வதிக்கிற தகப்பனே. சமாதான தேவதாமே ஒவ்வொருவரோடு இருக்க வேண்டுமா ஜெபிக்கிறப்பா. யாரு வெறுமை வந்து வெறுமை போகாது ஆசீர்வாதத்தோடு கடந்து செல்ல தேவன் கிருபை தாரும். மீதியான நேரத்தை நீ பொறுப்பேற்றுக் கொள்ளும். ஆச்சரியத்தை இயேசு கிறிஸ்து நாமத்திலே ஜெபிக்கிறோம் எங்கள் ಜೀವನುಳ್ಳ ಎಂಗ ನಲ್ಲ ಪಿತಾವೇ, ಆಮೆನ್ ಆಮೆನ್ ಆಮೆನ್. ನಾವು ಹಾಗೆ ನಿಂತಿರುವಾಗ ಕೀರ್ತನೆ 133ನೇ ಕೀರ್ತನೆ ನಾವು ವಾಕ್ಯ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಸ್ಯಾಮ್ಸ್ 133 ಕೀರ್ತನೆ 133ನೇ ಕೀರ್ತನೆಯನ್ನು ವಾಕ್ಯ ಪ್ರತ್ಯುತ್ತರವಾಗಿ ಸಮಯದಲ್ಲಿ ಓದಿಕೊಳ್ಳೋಣ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಈ ಕೀರ್ತನೆಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಆಮೆನ್. ಕರ್ತನು ಒಳ್ಳೆಯವನು. ಆಮೇಲೆ ಆತನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಅಧಿಕ ಸಮಯ ಆಮೇಲೆ ತೆಗೆದುಕೊಳ್ಳಲ್ಲ. ಆಮೇಲೆ ನಂತರವಾಗಿ ನಮಗೆ ಆಮೇಲೆ ಮಕ್ಕಳ ಆಮೇಲೆ VBS ಆಮೇಲೆ ಪ್ರೋಗ್ರಾಮ್ ಇರೋದ್ರಿಂದ ನಾವು ಸ್ವಲ್ಪ ಆಮೇಲೆ ಸಮಯ ಕರ್ತನ ಸಮ್ಮುಖದಲ್ಲಿ ಆಗಿದ್ದು ಆಮೇಲೆ ಕುಳಿತುಕೊಳ್ಳುವವರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಕಳೆದ ದಿನಗಳೆಲ್ಲ ಕರ್ತನು ಆಮೇಲೆ ಅದ್ಭುತವಾಗಿ ಆಮೇಲೆ ಮಹಿಮೆಯಾಗಿ ನಡೆಸಿದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸಂದರ್ಭಗಳಲ್ಲಿ ಸಭೆಯಲ್ಲಿ ಆಮೇಲೆ ನೀವು ದೇವರ ಮಕ್ಕಳು ಅಥವಾ ಅನೇಕರು ನೀವು ಯೋಚನೆ ಮಾಡ್ಬೋದು, ಕಳೆದ ದಿನನೇ ಪಾಸ್ಟರ್ ಹೇಳಿದ್ದು ಚರ್ಚ್ ರೆಂಟ್ ಕಟ್ಟಲಿಲ್ಲ ಇನ್ನು ಏನು VBS ಕಾರ್ಯಕ್ರಮ ಎಲ್ಲ ನಡೆದು ಬಿಟ್ಟಿದೆಲ್ಲ 3 ದಿನ ಎಂಬುದಾಗಿ ಆಮೇಲೆ ಯೋಚನೆ ಮಾಡ್ಬೋದು. ಮಾಡಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ದೇವರಿಗೆ ಸ್ತೋತ್ರ. ಪ್ರೈಸ್ ಗಾಡ್. ಹಲ್ಲೆಲೂಯಾ.
ಆದರೆ ಕಳೆದ ದಿನಗಳಲ್ಲಿ ಈ ರೀತಿಯಾಗಿ VBSನ ಒಂದು ಕಾರ್ಯ ನಾವು ಮಾಡಬೇಕೆಂಬುದಾಗಿ ಒಂದು ಆಲೋಚನೆ ಬಂದಾಗ ನಂಬಿಕೆಯಿಂದ ಅದಕ್ಕಾಗಿ ಹೆಜ್ಜೆ ಇಟ್ವಿ. ಹಲ್ಲೆಲೂಯಾ. ಸೊ ಹೆಜ್ಜೆ ಇಡುವಾಗ ಎಲ್ಲೋ ಪರಿಸ್ಥಿತಿಗಳು ಕಠಿಣವಾಗಿತ್ತು. ಆ ಕಡೆ ಚರ್ಚ್ ರೆಂಟ್ ಕಟ್ಟಲಿಲ್ಲ, ನಮ್ಮದು ಮನೆ ಬಾಡಿಗೆ ಕಟ್ಟಲಿಲ್ಲ, ಅನೇಕ ಫೈನಾನ್ಷಿಯಲ್ ಆಗಿರುವಂಥ ಪ್ರಾಬ್ಲಮ್ಸ್ಗಳು ತುಂಬ ಇತ್ತು, ಅನೇಕ ಕರೆಗಳಿತ್ತು, ಕಾಲ್ಗಳಿತ್ತು. ಇದರೆಲ್ಲ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ಕಾಗಿ ದೇವರು ಬಾಗಿಲುಗಳನ್ನು ತೆರೆದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಾವು ಈ ಸಭೆಯಲ್ಲಿ ಸಂಡೇ ಸ್ಕೂಲ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ದೇವೆ. ಬಟ್ ಅದರ ಐಡಿಯಾಗಳು, ಅದರದ್ದು ವಿಚಾರಗಳೆಲ್ಲ ನಮಗಿದೆ. ಬಟ್ VBS ಎಂಬುದಾಗಿ ಬರುವಾಗ ಅದು ಒಂದು ವ್ಯತ್ಯಾಸವಾದ ಅನುಭವದಲ್ಲಿ ನಡೆಯುವಂಥದ್ದಾಗಿರ್ತದೆ. ಸೊ ಅದರಿಂದ ಅದರ ಯಾವ ಐಡಿಯಾಗಳು, ಅದರದ್ದು ಎಷ್ಟು ಖರ್ಚು ವೆಚ್ಚಗಳಾಗ್ತದೆ, ಏನು ಕಾರ್ಯ ನಮಗೇನು ಗೊತ್ತಿರಲಿಲ್ಲ. ಬಟ್ ಆದರೆ ನಂಬಿಕೆಯಿಂದ ಅದು ಹೆಜ್ಜೆ ಇಟ್ಟಾಗ ಕರ್ತನು ಅದಕ್ಕಾಗಿರುವಂಥ ಅನುಭವಗಳನ್ನು ಒದಗಿಸಿಕೊಟ್ರು. ಹಲ್ಲೆಲೂಯಾ. ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಈ ಕೆಲವು ಸಾಕ್ಷಿಗಳನ್ನೆಲ್ಲ ನಾನು ಹೇಳ್ಕೊಳ್ಳೋದು ಯಾಕಂತ ಹೇಳಿದರೆ, ಕೆಲವು ಟೈಮಲ್ಲಿ ಕೆಲವು ವಿಷಯಗಳು ನಮ್ಮ ಕಣ್ಣಿಗೆ ಕಾಣಿಸದೇ ಇರೋದ್ರಿಂದ ಕೆಲವು ವಿಷಯಗಳು ಸಾಕ್ಷಿಗಾಗಿ ನಾವು ಹೇಳಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಈ ನಂಬಿಕೆ ಹೆಜ್ಜೆಗಳನ್ನಿಟ್ಟಾಗ ಕರ್ತನು ಅದಕ್ಕಾಗಿರುವಂಥ ಬಾಗಿಲುಗಳನ್ನು ತೆರೆದರು. ಹಲ್ಲೆಲೂಯಾ. ಆ ಬಾಗಿಲುಗಳೆಲ್ಲ ಅದ್ಭುತವಾಗಿತ್ತು. ಆ ಎಲ್ಲ ಕೊಟ್ಟಂಥ ಕರಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆ ಕರಗಳೆಲ್ಲ ಮರೆಯಾಗಿರಲಿ, ಇನ್ನೂ ಧಾರಾಳವಾಗಿ ಮಾಡಲಿ ಎಂಬುದಾಗಿ ನಾನು ನೆನೆಸ್ತೇನೆ. ಹಲ್ಲೆಲೂಯಾ. ಯಾಕಂತ ಹೇಳಿದರೆ ಅದೆಲ್ಲ ದೇವರಿಂದಲೇ ಆದಂಥ ಒಂದು ಅನುಭವ. ದೇವರಲ್ಲದೆ, ದೇವರು ತೆರೆಯದೆ, ದೇವರು ನಡೆಸದೆ ಯಾವ ಸಂಗತಿಗಳಾಗಲ್ಲ. ಹಲ್ಲೆಲೂಯಾ. ನಾನು ಕಳೆದ ದಿನ ಎಲ್ಲ ಸುಮ್ಮನೆ ಕಾಮನ್ ಆಗಿ ಒಂದು ಲೆಕ್ಕಾಚಾರ ಮಾಡುವಾಗ ನಿಯರ್ಲಿ ಹತ್ತತ್ರ 18,000 ಹತ್ತಿರ ಖರ್ಚಾಯಿತು. 3 ದಿನ VBS ಇವತ್ತು ಪ್ರೋಗ್ರಾಮ್ ಕಾರ್ಯಗಳನ್ನು ನೋಡೋದಾಗ ನಿಯರ್ಲಿ ಒಂದು ಚಿಕ್ಕ ಗುಂಪು ನಾವು ಮಕ್ಕಳಾಗಿದ್ದದು. ಬಟ್ ಆದರೆ ದೇವರು ಆ ಎಲ್ಲ ಒದಗಿಸುವಿಕೆಯನ್ನು ಯಾವ ಚಿಂತೆ ಇಲ್ಲದೆ, ಯಾವ ಕೊರತೆ ಇಲ್ಲದೆ ದೇವರು ಎಲ್ಲವನ್ನು ಒದಗಿಸಿಕೊಟ್ರು. ಹಲ್ಲೆಲೂಯಾ. ಪಾಶ್ರೆ ಆ ದುಡ್ಡಿದ್ದಿದ್ರೆ ಚರ್ಚ್ ರೆಂಟ್ ಕಟ್ಟಬೋದಿತ್ತಲ್ಲ ಎಂಬುದಾಗಿ ನೀವು ಹೇಳ್ಬೋದು. ಆದರೆ ದೇವರು ನಮಗೆ ಯಾವುದಕ್ಕಾಗಿ ಇದನ್ನು ಯಾವುದಕ್ಕಾಗಿ ಒದಗಿಸಿದನಲ್ಲ ಅದನ್ನು ನಂಬಿಗಸ್ತಿಕೆಯಿಂದ 1 ರೂಪಾಯಿನೂ ಆ ಕಡೆ ಈ ಕಡೆ ಮಾಡದೆ ಉಪಯೋಗಿಸುವಂಥದ್ದು ಯಾರ ಕರ್ತವ್ಯ? ದೇವ ಸೇವಕನದು, ಒಬ್ಬ ದೇವರ ಸಭೆಯ ಒಂದು ಕರ್ತವ್ಯವಾಗಿದೆ. ಹಲ್ಲೆಲೂಯಾ. ಒಂದು ದೇವರ ಜನರು ಆ ಭಾರದಿಂದ ಆ ಕಾರ್ಯಕ್ಕಾಗಿ ಒದಗಿಸುವಾಗ ಖಂಡಿತವಾಗಲೂ ಆ ಕಾರ್ಯಕ್ಕಾಗಿ ನಾವು ಸಂಪೂರ್ಣವಾಗಿ ಅದನ್ನು ಉಪಯೋಗಿಸಬೇಕಾಗಿದೆ ನಂಬಿಕೆಯಿಂದ. ಹಲ್ಲೆಲೂಯಾ. ನಾವು ಇಮ್ಯಾಜಿನೇಷನ್ ಮಾಡಲಿಲ್ಲ, ನಾವು ಯೋಚನೆನೇ ಮಾಡಲಿಲ್ಲ, ಇಷ್ಟು ಬೆಸ್ಟ್ ಆಗಿ ನಾವು ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗ್ತದೆ ಎಂಬುದಾಗಿ ನಾವು ನೆನೆಸಲಿಲ್ಲ. ಬಟ್ ದೇವರು ಉತ್ತಮವಾಗಿ ಅದನ್ನು ಮಾಡಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಒಂದು ಚಿಕ್ಕದಾಗಿ ಟುಟುಕಾಗಿ ಹೇಳಿದ್ದು, ಇನ್ನು ಮತ್ತೆ ಪ್ರೋಗ್ರಾಮು ಆರಾಧನೆ ಮುಗಿದು ಪ್ರೋಗ್ರಾಮಲ್ಲಿ ಇದನ್ನು ಹೇಳಲಿಕ್ಕೆ ಆಗ್ತದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಬಟ್ ಬಂದಿರುವಂಥ ಜನರಿಗೆ ಉತ್ತೇಜನಕ್ಕಾಗಿ ಈ ಒಂದು ಕಾರ್ಯ ಸತ್ಯ. ಪ್ರಿಯ ದೇವರ ಮಕ್ಕಳೇ, ದೇವರು ಒದಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಬಾಗಿಲುಗಳನ್ನು ತೆರೀಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ಕಾರ್ಯ ದೇವರ ಉದ್ದೇಶವಾಗಿದ್ದರೆ ನಾವು ಧೈರ್ಯವಾಗಿ ಆ ಕಾರ್ಯವನ್ನು ಮಾಡಲಿಕ್ಕೆ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಹಲ್ಲೆಲೂಯಾ. ಒಂದು ಆವರ್ತಿ ಮರೆಯಾಗಿ ಏನು VBS ಕಾರ್ಯಗಳಿಗೋಸ್ಕರವಾಗಿ ದೇವರ ಪ್ರೇರೇಪಣೆಯಿಂದ ಈ VBSಗೆ ಸಪೋರ್ಟ್ ಆದಂಥ ಆ ಜನರಿಗೋಸ್ಕರ ನಾವೆಲ್ಲ ಕರಗಳನ್ನು ತಟ್ಟೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅವರನ್ನು ಎಕ್ಸ್ಪೋಸ್ ಮಾಡಲ್ಲ, ಅವ್ರು ಮರೆಯಾಗೇ ಇರಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಿಂದ ಖಂಡಿತವಾಗಲೂ ಕರ್ತನ ಆತ್ಮನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಮ್ಮ ಮಧ್ಯದಲ್ಲಿ ಡ್ಯಾನಿಯಲ್ ಪಾಸ್ಟ್ರು ವೈಫ್ ಅಂತ ಹೇಳ್ಬೇಕು, ಯಾಕಂದ್ರೆ ಆಗಲೇ ನಿಮಗೆ ಪರಿಚಯ ಆಗ್ತದೆ ಕರೆಕ್ಟಾಗಿ. ಡ್ಯಾನಿಯಲ್ ಪಾಸ್ಟ್ರು ವೈಫು FC ಸಿಸ್ಟರ್ ನಮ್ಮ ಮಧ್ಯದಲ್ಲಿದೆ, ನಾವು ಬಾಬಿ ಅಂತ ಕರೆಯೋದು. ಸೊ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಸೊ ಅದಲ್ಲದೆ ಅವರ ಅಮ್ಮ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಅವರ ಡ್ಯಾನಿಯಲ್ ಪಾಸ್ಟ್ರು ಮಗ ಇದ್ದಾರೆ, ಒಳ್ಳೆ ಕೀಬೋರ್ಡಿಸ್ಟ್ ಅವನು. ಇಷ್ಟೇ ಇದ್ದಾನೆ, ಭಾರಿ ಬಾರಿಸ್ತಾನೆ. ಹಲ್ಲೆಲೂಯಾ. ಸೊ ಅವರಿರುವಂಥದ್ದು ತುಂಬ ಸಂತೋಷ. ನಾವೆಲ್ಲ ಕರಗಳನ್ನು ತಟ್ಟಿ ಅವರನ್ನೊಂದು ಆಹ್ವಾನಿಸೋಣ.
ನಾನು VBSಗೆ ಯಾರಪ್ಪ ಗೆಸ್ಟ್ ಇದ್ದಾರಂತ ನೆನೆಸುವಾಗ ದೇವರು ಕಳಿಸಿಕೊಟ್ರು ಅವರನ್ನು. ಹಲ್ಲೆಲೂಯಾ. ಪ್ರಾರಂಭ ದಿನಗಳಲ್ಲಿ ನಾವು ಎಲ್ಲ ಸಂಡೇ ಸ್ಕೂಲ್ ಪ್ರೋಗ್ರಾಮ್ ಎಲ್ಲ ಮಾಡುವಾಗ ಡಾನಿಯಲ್ ಪಾಸ್ಟ್ರು, ಡೇವಿಡ್ ಪಾಸ್ಟ್ರು ಎಲ್ಲ ಇರುವವರು. ಆಮೇಲೆ VBS ಇದು ಪ್ರಾರಂಭ ಮಾಡಿದಾಗ ದೇವರು ಮತ್ತೆ ಅವರನ್ನೇ ಕಳಿಸಿಕೊಟ್ಟಿದ್ದಾರೆ, ಅವರ ಹೆಂಡತಿಯನ್ನು ಕಳಿಸಿಕೊಟ್ಟಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಬಟ್ ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಆಮೇಲೆ ಅವರು ಸ್ವಲ್ಪ ಸಮಯ ನಮ್ಮ ಮಧ್ಯದಲ್ಲಿ ಮಾತನಾಡ್ತಾರೆ. ಆಮೇಲೆ ನಾವು ಪ್ರಾರ್ಥನೆ ಪೂರ್ವಕವಾಗಿರೋಣ. ದೇವರು ಏನು ಆಲೋಚನೆಗಳನ್ನು ಅವರ ಮೂಲಕವಾಗಿ ಕೊಡ್ತಾರೆ ಅದನ್ನು ಕೇಳೋಣ. ಆಮೇಲೆ ಖಂಡಿತವಾಗ್ಲೂ ಕರ್ತನು ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. Praise the Lord. கர்த்தருடைய பரிசுத்த நாமம் ஸ்தோத்திரம் உண்டாவதாக. கர்த்தன பரிசுத்தவாத நாமಕ್ಕೆ ಸ್ತೋತ್ರವಾಗಲಿ. ரொம்ப நாளுக்கு அப்புறம் உங்க மத்தியில தேவன் எங்களை கொண்டு வந்து சேர்த்ததுக்காக கர்த்தருக்கு நான் நன்றி செலுத்துகிறேன். ತುಂಬಾ ಸಮಯದ ನಂತರವಾಗಿ ನಿಮ್ಮ ಮಧ್ಯದಲ್ಲಿ ಕರ್ತನು ಸೇರಿಸಿರುವುದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ஹல்லேலூயா. ಹಲ್ಲೆಲೂಯಾ. உங்களை பார்ப்பது ரொம்ப சந்தோஷமா இருக்கு. ನಿಮ್ಮನ್ನು ನೋಡೋದ್ರಲ್ಲಿ ತುಂಬಾ ಸಂತೋಷವಾಗಿದೆ. கர்த்தர் எனக்கு கொடுத்திருந்த இந்த சிறிய வாய்ப்புக்காக கர்த்தருக்கு நான் நன்றி செலுத்துகிறேன். ಕರ್ತನು ಕೊಟ್ಟಿರುವಂತ ಈ ಒಂದು ಚಿಕ್ಕ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. இந்த வார்த்தையை சொல்றதுக்கு முன்பதாக ஒரு சின்னதாக நம்ம தலைகளை தாழ்த்தி நம்ம ஒரு சின்ன ஜெபம் பண்ணிட்டு இந்த வசனத்தை வார்த்தையை சொல்லி நான் உற்சாகப்படுத்த விரும்புகிறேன். ಆಮೇಲೆ ನಾವು ಈ ವಾಕ್ಯ ಹಂಚುವುದಕ್ಕಿಂತ ಮುಂಚಿತವಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ವಾಕ್ಯಕ್ಕಾಗಿ. ஸ்தோத்திரம் ஆண்டவரே, தகப்பனே, இந்த பரிசுத்த நாள் கூட ஆண்டவரே உங்கள் பாதத்தில் அப்பா தகப்பனே ஆராதிக்க ராஜா கொடுத்த இந்த ஸ்லாக்கியத்துக்கு நன்றி செலுத்துகிறோம். ஆண்டவரே தகப்பனே இந்த நேரத்தை கூட அப்பா ராஜா உடைய வார்த்தைக்காக நான் ஜெபிக்கிறேன். ஆண்டவரே தகப்பனே அடியனை மறித்து நீர் வெளிப்படுங்க. ஆண்டவரே ஸ்தோத்திரிக்கிறோம்ப்பா. எந்த சுயமான வார்த்தைகளின் நாவிலிருந்து வராமல் ராஜா உடைய வார்த்தை ராஜா வெளிப்படும்படியாக இங்கே இருக்கிற ஒவ்வொரு ஜனங்களுக்கும் அது பிரயோஜனமாக இருக்க நீங்கள் கிருபை செய்யுங்க. இயேசு நாமத்தை ஜெபிக்கிறோம் ஜீவ நல்ல பிதாவே. ஆமென். ஆமென். ஹல்லேலூயா. ஹல்லேலூயா. இந்த நேரத்துல கூட ஒரு வசனத்தை வாசிச்சு உங்களை உற்சாகப்படுத்த விரும்புகிறேன். ஏசாயா 61:1 வசனம். ಏಷಯ 61ನೇ ಅಧ್ಯಾಯದ 1ನೇ ವಚನವನ್ನು யாராச்சும் வாசிக்கலாமா? ಓದಿಕೊಳ್ಳೋಣ. ஆமென். ஆமென். கர்த்தராகிய தேவனுடைய ஆவியானவர் என்மேல் இருக்கிறார். சிறுமைப்பட்டவர்களுக்கு சுவிசேஷத்தை அறிவிக்கும் கர்த்தர் என்னை அபிஷேகம் பண்ணினார். ஆமென். இந்த நாட்களிலே தேவன் நம்மளை வந்துட்டு ಆಮೇನ್. ಕರ್ತನಾದ ಯೆಹೋವನ ಆತ್ಮ ನನ್ನ ಮೇಲಿದೆ. ಆಮೇನ್. ಆತನು ಬಡವರಿಗೆ ನಮಗೆ ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿ ನನ್ನನ್ನು ಅಭಿಷೇಕಿಸಿದ್ದಾನೆ ಎಂಬುದಾಗಿ. ஆமென். இந்த வருஷத்துல தேவன் நம்மளை வந்துட்டு அவருடைய வார்த்தை சொல்லும்படியாக இங்க இருக்கிற நம்ம யாவர் மேலேயும் வந்துட்டு கர்த்தருடைய ஆவி வந்துட்டு நம்ம மேல வைத்திருக்கிறார். ಆಮೇನ್. ಈ ವರ್ಷದಲ್ಲಿ ದೇವರು ಆತನ ಶುಭ ವರ್ತಮಾನವನ್ನು ಸಾರಲಿಕ್ಕಾಗಿ ಆಮೇನ್ ಆತನ ಆತ್ಮನನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. இந்த வருஷத்துல பார்த்தா இட்ஸ் இயர் ஆஃப் சவுல் வின்னிங். ಈ ವರ್ಷ ಆತ್ಮಗಳನ್ನು ಜಯಿಸುವಂತ ವರ್ಷವಾಗಿದೆ. ஆமென். ஹல்லேலூயா. எத்தனை பேர் விசுவாசிக்கிறீங்க இந்த வருஷத்துல தேவன் என் மூலமா நிறைய ஆத்துமாக்கள் வந்து அறுவடை செய்வார் என்று எத்தனை பேர் விசுவாசிக்கிறீங்க? ಆಮೆನ್. ಈ ವರ್ಷ ನನ್ನ ಮೂಲಕವಾಗಿ ಅನೇಕ ಆತ್ಮಗಳು ನನ್ನ ಮೂಲಕವಾಗಿ ರಕ್ಷಣೆಗೆ ತರ್ತಾರೆ ಎಂಬುದಾಗಿ ಎಷ್ಟು ಜನ ನಂಬ್ತೀರಾ? இந்த வாக்குத்தத்த வசனத்தை எங்க சபையில நாங்க பேசணும். அதே வசனத்தை கொண்டுதான் இந்த சபைக்காக ஆண்டவர் சொல்லும்படியாக எனக்கு அந்த ஏவுதல் உண்டாயிற்று. ನನ್ನ ಸಭೆಯಲ್ಲಿ ಸಮೇತ ಈ ಒಂದು ವಾಗ್ದಾನದ ವಚನವನ್ನು ದೇವರು ಕೊಟ್ಟರು. ಅದಕ್ಕಾಗಿ ಆ ಭಾರದಿಂದ ಈ ವಚನವನ್ನು ಈ ಸಭೆಯಲ್ಲಿ ನಾನು ಸಾರುವವಳಾಗಿದ್ದೇನೆ. கர்த்தருடைய ஆவியானவர் அந்த வசனத்தை கொண்டு இன்னைக்கு நான் பேசும்போது தொடர்ச்சியான அதுக்குடைய அறிகுறி ஆராதனை நம்ம கேட்டோம். வசன சங்கீதத்துல வாசிக்கும் போது தேவனோட ஆவியான ஆரோன் மேலே ஊற்றப்பட்ட தைலத்தை போல அந்த வசனத்தை நாம் வாசிச்சோம். இதெல்லாம் வந்து தேவனுடைய சித்தம், அவருடைய அந்த பரிசுத்த ஐக்கியம் இருக்குது என்று நான் வந்து பார்த்தேன். ಆಮೇನ್. ಈ ಆಲೋಚನೆಗಳನ್ನು ಹೇಳುವಾಗಲೇ ಹಾಡಿನ ಮೂಲಕವಾಗಿನೂ ಅದರ ಆಲೋಚನೆಗಳು ಪ್ರಕಟವಾಗ್ತಿತ್ತು. ದೇವರು ಕೊಟ್ಟಂತ ಭಾರದ ಪ್ರಕಾರವಾಗಿನೇ ಈ ಒಂದು ಅನುಭವವನ್ನು ದೇವರ ಸಮ್ಮುಖದಲ್ಲಿ ನಾನು ಉಚ್ಚರಿಸುವವರಾಗಿದ್ದೇನೆ. ಆಮೆನ್. அந்த நாட்களிலே பழைய ஏற்பாடுல நம்ம பார்க்கிறோம். ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ பிரீஸ்ட் அந்த ஆசாரிகள் வந்துட்டு அந்த இருக்கிற ஒவ்வொரு தேவனாலே அழைக்கப்பட்டு இருக்கிற ஒவ்வொரு பேரை வந்து
அந்த ஆசிரியர் வந்து என்ன பண்ணாருன்னா ஒரு தைலத்தையோ இல்லை வந்து ஒரு எசன்ஸ் ஒரு அந்த காரியங்களை வைத்து அபிஷேகம் பண்ண நாட்களே நம்ம பார்த்தோம். ಹಳೆ ಒಡಂಬಡಿಕೆ ದಿನಗಳಲ್ಲಿ ಯಾಜಕರನ್ನು ಅಭಿಷೇಕಿಸುವಾಗ ಎಣ್ಣೆಯಿಂದ ಅವರು ಅಭಿಷೇಕ ಮಾಡ್ತಾ ಇದ್ರು. ஆனா புதிய ஏற்பாட்டுல நம்மளுக்கு எந்த மத்தியஸ்தரும் இல்லை. ஒரு மூன்றாவது மனுஷன் நம்மளை அபிஷேகம் பண்ண நம்மளுக்கு கர்த்தராகிய இயேசு கிறிஸ்து ஆவியோட நேராக வந்துட்டு நம்மளை அபிஷேகம் பண்ணுகிறார். ஆமென். ಆಮೆನ್. யாரும் நம்மளுக்கு அபிஷேகம் பண்ண வேண்டிய அவசியம் இல்லை. அவரே நம்ம மத்தியில வந்துட்டு அவரை பரிசுத்த ஆவினாலே நம்மளை அபிஷேகம் பண்ணுகிறார். ಹೊಸ ಒಡಂಬಡಿಕೆಯಲ್ಲಿ ನಮಗೆ ಯಾರು ಮಧ್ಯಸ್ಥಿಕೆ ಇಲ್ಲ. ಪರಿಶುದ್ಧಾತ್ಮನು ನೇರವಾಗಿ ನಮ್ಮನ್ನು ಅಭಿಷೇಕಿಸುವವನಾಗಿದ್ದಾರೆ. இந்த வசனத்தை நம்ம பார்க்கிறோம். நொறுங்குண்ட இதயத்தை வந்து அவங்கள வந்து விடுவிக்கும்படியாக கர்த்தர் நம்மளை அழைத்திருக்கிறார். ಜಜ್ಜಿ ಹೋದಂತ ಹೃದಯವನ್ನು ಬಿಡಿಸ್ಲಿಕ್ಕಾಗಿ ಅವರು ಕರೆಯುತ್ತಾ ಇದ್ದಾರೆ. ஆமென். நம்ம கண்கள்ல தெரியாத எத்தனை பேர் வந்து தேவனுடைய வார்த்தைக்காக நம்மளை யாராச்சும் ஆறுதல் படுத்த மாட்டாங்களா என்று எத்தனை பேர் அந்த ஏக்கத்தோடு எத்தனை ஜனங்கள் வந்து நம்ம மத்தியில் இருக்கிறாங்க. ஆமென். இந்த நாட்களிலே கர்த்தர் நம்மளை அபிஷேகம் பண்ணுகிறார். இப்படிப்பட்ட ஜனங்களை அவங்கள போய் பார்த்து தேவனுடைய வார்த்தை சொல்லும்படியாக தேவன் நம்மளை அழைத்திருக்கிறார். ಅನೇಕ ಜನಗಳು ಜಜ್ಜಿ ಹೋಗಿ ಮುರಿದ ಹೃದಯದಲ್ಲಿದ್ದಾರೆ. ಅನೇಕ ವಿಧವಾಗಿರುವಂತ ವಿಚಾರಗಳ ಒಳಗಿದ್ದಾರೆ. ಅವರಿಗೆಲ್ಲ ಯೇಸುವಿನ ಶುಭ ಸಮಾಚಾರವನ್ನು ತಿಳಿಸಬೇಕೆಂಬುದಾಗಿ ದೇವರು ನಮ್ಮ ಹೃದಯಗಳಲ್ಲಿ ನಮಗಾಗಿ ಆಮೇನ್ ಜವಾಬ್ದಾರಿಕೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. இந்த நேரத்தில் நம்ம நினைக்கலாம், நான் வந்து ஒரு சாதாரணமான மனுஷன், என்னால் எப்படி முடியும்? ஆனால் உங்களை கொண்டு தான் தேவன் வந்து அந்த நொறுங்குண்ட இதயத்தை வந்து அழிந்து போகிற ஆத்மாக்களை வந்து உங்களை நிமித்தம் வந்து தேவன் கட்டி எழுப்ப வல்லவராக இருக்கிறார். ಆಮೇನ್. ನಾವು ನೆನೆಸ್ಬೋದು ನಾವು ಸಾಧಾರಣರಾಗಿರುವಂತ ವ್ಯಕ್ತಿಗಳಾಗಿದ್ದೇವೆ. ಆದರೆ ದೇವರು ನಮ್ಮ ಮೂಲಕನೇ ಕಾರ್ಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಟ್ಟುಂಡ they will rebuild the ancient ruins and restore the place of the long devastated. They will renew the ruined cities that have been devastated for the generation. அழிந்து போயிருக்கிற அந்த உடைந்து போயிருக்கிற அந்த ஒரு அனுபவத்தை தேவன் மாற்றி ஒரு புதிதாக ஒரு நம்மளை கொண்டு தேவன் நிறைய காரியங்களை கட்டி எழுப்புவார். ಆಮೆನ್. ಒಡೆದು ಹೋದಂತ ಅನುಭವಗಳನ್ನು ದೇವರು ನಮ್ಮ ಮೂಲಕವಾಗಿ ತಿರುಗಿ ಕಟ್ಟಲಿಕ್ಕೆ ಆತನು ಶಕ್ತನಾಗಿದ್ದಾನೆ. வெக்கத்துக்கு பதிலாக தேவன் நம்மளுக்கு ரெட்டிப்பான நன்மையால முடி சுட்டுவாராக. ಲಜ್ಜೆಗೆ ಬದಲಾಗಿ ನಮಗೆ ತಿರುಗಿ ಮಾನವನ್ನು ಕೊಟ್ಟು ನಡೆಸುವ ದೇವರು. ஆமென். ஆமென். ஹல்லேலூயா. ஹல்லேலூயா. இந்த ஏசாயால 61வது வசனம் வந்து பாத்தீங்கன்னா ரொம்ப ஃபுல் வசனத்தை நீங்க வாசிங்க, வீட்டுக்கு போயிட்டு அதை தியானிங்க. கர்த்தர் வந்து எவ்வளவு அழகா இந்த வார்த்தைகள் வந்து நம்மளுக்கு அதை கொடுத்திருக்கிறார். ಈ 61ನೇ ಅಧ್ಯಾಯವನ್ನು ಮನೆಗಳಿಗೆ ಹೋಗಿ ಓದಿ ಸುಂದರವಾದ ವಚನಗಳು ಅಲ್ಲಿ ಬರೆಯಲ್ಪಟ್ಟಿದೆ. 10வது வசனத்தை யாராச்சும் வாசிக்க முடியும்? 10ನೇ ವಚನವನ್ನು ಓದೋಣ. தேவன் ஆமென். நீதியின் சால்வை நம்மளுக்கு தரித்தார். ஹல்லேலூயா. ஹல்லேலூயா. I delightly greatly in the Lord, my soul rejoice in my Lord. அந்த நம்மளுக்கு ஒரு தேவன் கொடுத்திருக்கிற பெரிதான ஒரு கிருபை என்ன பார்த்தீங்கன்னா அவரோட ரட்சிப்பு நம்மளுக்கு இலவசமாக தேவன் நம்மளுக்கு கொடுத்திருக்கிறார். ಉಚಿತವಾಗಿ ದೇವರು ನಮಗೆ ರಕ್ಷಣಾ ಅನುಭವವನ್ನು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ஹல்லேலூயா. ஹல்லேலூயா. ரொம்பலாம் பேசல, இந்த ஒரே ஒரு வசனத்தை மட்டும் நான் சொல்றேன், அவ்வளவுதான். கர்த்தர் ஒரு ஆவியானவர் நம்ம மேல் இருக்கிறார். சிறுமைப்பட்டவர்கள் மேல் சுவிசேஷத்தை அறிவிக்க நம்மளை அழைத்திருக்கிறார். ಕರ್ತನ ಆತ್ಮ ನಮ್ಮ ಮೇಲಿದ್ದಾನೆ. ಬಡವರಿಗೆ ಶುಭ ವರ್ತಮಾನವನ್ನು ಸಾರಲಿಕ್ಕಾಗಿ ನಮ್ಮನ್ನು ನೇಮಿಸಿದ್ದಾನೆ. இந்த நேரத்துல நானும் ப்ரொக்ளைம் பண்றேன், உங்க மேல இருக்கிற அந்த நம்ம வாழ்க்கையில வந்து சில காரியங்கள் வந்துட்டு உடைந்து போற அனுபவங்களும் இருக்கும், அதெல்லாம் தேவன் மாற்றுவார். ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲ ತಡೆಯಾಗಿ ಅಥವಾ ಒಡೆದು ಹೋದಂತ ಅನುಭವಗಳಿದೆಯೋ ದೇವರು ಅದನ್ನು ನೀಗಿಸ್ಲಿಕ್ಕೆ ಶಕ್ತರಾಗಿದ್ದಾರೆ. ஆமென். நம்ம எல்லாரும் அந்த நேரத்துல கூட இந்த வருஷத்துல தேவனுக்காக ஏதாச்சும் ஒரு காரியம் செய்யும்படிக்கு நம்ம யாரும் ஒப்பு கொடுப்போம். நம்மனால வந்துட்டு எந்த காரியம் பணத்தாலோ இல்லை எதனாலும் நம்மளால இது பண்ண முடியாது. பட் தேவனுடைய வார்த்தை வந்து நம்ம என்ன பண்ண முடியும், அந்த நொறுகுண்ட இதுக்கு போய் நம்ம என்ன பண்ண முடியும், சொல்ல முடியும். தேவன் நம்மளை அப்படி ಅಭಿಷೇಕ பண்ணும்படியாக நம்ம ಒಪ್ಪು ಕೊಡುಪೋಂ. ಮಾನುಷಿಕವಾಗಿಯೂ ಹಣದಿಂದಲೂ ಲೋಕರೀತಿಯಾಗಿರುವಂತಹ ಅನುಭವದಿಂದಲೂ ಒಬ್ಬ ವ್ಯಕ್ತಿಯನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ
ದೇವರ ಆತ್ಮನಿಂದ ಆ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದರಿಂದ ನಾವು ಪ್ರಾರ್ಥನೆ ಮಾಡೋಣ, ದೇವರು ನಮ್ಮನ್ನು ಅದಕ್ಕಾಗಿ ಉಪಯೋಗಿಸಲಿ ಎಂಬುದಾಗಿ. எல்லார தலைமையில கர்த்தரோட ஆவியானவர் என் மேல் இருக்கிறாருன்னு சொல்லுவோமா? ಕರ್ತನ ಆತ್ಮನ ನಮ್ಮ ಮೇಲಿದ್ದಾರೆ ಎಂಬುದಾಗಿ ಎಲ್ಲರೂ ಹೇಳೋಣವಾ? ஹalleluya. அப்படியே நம்ம ஒரு கண்களை மூடி நம்ம கர்த்தர் கடவுளை அர்ப்பணிப்போம். ஹalleluya. ಕಣ್ಣುಗಳನ್ನು ಮುಚ್ಚಿ ನಾವು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. தேவன் அந்த கிருபை தேவன் அழைக்கும்படியாக நம்ம ஒப்பு கொடுப்போமா? ದೇವರು ಆ ಕೃಪೆಯನ್ನು ನನಗೆ ಕೊಡಲಿ ಎಂಬುದಾಗಿ ನಾವು ಒಪ್ಪಿಸಿಕೊಡೋಣ. கல்விமான் நாவை நம்மளுக்கு தேவன் கட்டளையிடும்படியாக நம்ம ஒப்பு கொடுப்போமா? ಕರ್ತನ ಆತ್ಮನ ನಮ್ಮ ಮೇಲೆ ಆಮೇಲೆ ಸುರಿಸಲ್ಪಡಲಿ ಎಂಬುದಾಗಿ ನಾವು ಒಪ್ಪಿಸಿಕೊಡೋಣ. மோசே தேவன் வந்து ஜனங்களை வந்து எகிப்து தேசத்திலிருந்து கானான் தேசத்துக்கு கொண்டு போய் தேவன் நடத்த வல்லவரா இருக்கிற தேவன், அதே போல நம்மளையும் தேவன் வந்து மோசே போல ஒரு ஆரோனை போல நம்மளை நடத்தும்படியாக தேவன் நம்மளை அபிஷேகம் பண்ணும்படியாக ஒப்பு கொடுப்போம். ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸಲಿಕ್ಕೆ ಶಕ್ತರಾಗಿರುವ ದೇವರು ನಮ್ಮ ಜೀವಿತದಲ್ಲಿ ಸಮೇತ ಆಮೆನ್ ಆಮೆನ್ ಅಭಿಷೇಕಿಸಿ ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. அந்த அபிஷேக தேவன் இந்த நேரத்துல ஊற்றும்படியாக ஒவ்வொரு சிரசில் மீது கர்த்தர் அந்த அபிஷேகத்தை ஊற்றும்படியாக நாம் ஒப்பு கொடுப்போம். வாய்களை திறந்து ಆಮೆನ್ ಸುರಿಸಲಿಕ್ಕೆ ನಮ್ಮನ್ನು ನಾವು ಆತನ ಕರಗಳು ಒಪ್ಪಿಸಿಕೊಂಡು ಎಲ್ಲ ಬಾಯಿಗಳನ್ನು ತೆರೆದು ದೇವರಿಗೆ வாயில திறந்து கேட்போமா? ஆண்டவரே அந்த அபிஷேகம் எங்க மேல ஊற்றுங்கப்பா. ಆ ಅಭಿಷೇಕ ನಮ್ಮ ಮೇಲೆ ಸುರಿಸಪ್ಪ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. உம்முடைய வார்த்தை சொல்லும்படியாக எங்க நாவலை நீர் பலப்படுத்துங்க ஆண்டவரே. தகப்பனே ஸ்தோத்திரிக்கிறோம் ராஜா. ಆಮೆನ್ ಸುವಾರ್ತೆಯನ್ನು ಸಾರಲಿಕ್ಕೆ ನಮ್ಮ ನಾಲಿಗೆಗಳನ್ನು ನೀನು ಬಲಪಡಿಸಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ஹalleluya. ரிபானாசியாந்தரே ஷிகந்தரபரபா. எல்லாரும் வாயில திறந்து ஜெபம் பண்ணுங்க. இந்த நேரத்துல இந்த அர்ப்பணிங்க நீங்க தேவனிடத்தில் ஆண்டவரே உம்முடைய வார்த்தை சொல்லும்படி ஆண்டவரே இந்த அடியை நீங்க பயன்படுத்துங்க என்று நம்ம ஒப்பு கொடுப்போமா? ಆಮೆನ್. ಈ ವಾರ್ತೆಯನ್ನು ಸಾರಲಿಕ್ಕೋಸ್ಕರವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ ಎಂಬುದಾಗಿ ಒಪ್ಪಿಸಿಕೊಳ್ಳೋಣ. தேவன் ஒரே வார்த்தையில தான் நம்மளை நடத்தி கொண்டிருக்கிறார். அவருடைய பரிசுத்த ஆவியானவர் நம்ம மேல இறங்கும்படியாக இந்த தேவன் நம்ம மத்தியில வெளிப்படுத்துகிறார். பரிசுத்த ஆவியானவர் எங்க உண்டோ அங்க விடுதலை என்று நம்ம காண்கிறோம். ஹalleluya. உங்க இதயத்தை திறந்து கொடும்படியாக ஆண்டவர் சொல்லுகிறார். அவரோட பணியை செய்யும்படியாக தேவன் வந்து என்னோட பிள்ளையை அர்ப்பணிக்கும்படியாக தேவன் சொல்லுகிறார். நன்றி செலுத்துகிறோம். ஏதோ சபைக்கு வந்து போனோம் இல்ல, ஏதோ தேவனை ஆராதித்து போனோம் இல்ல, தேவனுடைய வார்த்தை சொல்லும்படியாக தேவனுக்காக எழும்பி பிரகாசிக்கிற ஒரு கூட்டமாக தேவன் எதிர்பார்க்கிறார். ரீபாலா சீதரே ஷிகதரபரபா ஓ ரீதாலா சீதரே ரீபாலா கரதரபரபரபா. ஹalleluya. ரீபாலா ஷிகதரபரபா. இந்த வேளையில கூட ஆண்டவரே தகப்பனே இங்க இருக்கிற ஒவ்வொரு பிள்ளைகளும் மீது உம்முடைய அபிஷேகத்தை ஊற்றுங்க ஆண்டவரே. தகப்பனே ராஜா, நீங்க சொல்லப்பட்டிருக்க இந்த வசனத்தின்படி ஆண்டவர் பிள்ளைகளை ஆசீர்வதிங்க தகப்பனே ராஜா. ஆண்டவரே இந்த வருஷத்துல அப்பா தகப்பனே ஆத்துமாக்களை அறுவடை செய்யும்படி கிருபை பாராட்டுங்க ஆண்டவரே. the year of blessing, the year of soul winning ஆண்டவரே தகப்பனே. இந்த நாட்களை காணப்பட கிருபை செய்யுங்க. இந்த வெறுமையா இருக்கிற ஸ்தலத்திலே அப்பா தகப்பனே ஒவ்வொரு ஆத்துமால நிரப்புவீராக ராஜா. அப்பா இந்த சபையில ராஜா ஆத்துமாக்கள் வழிந்தப்பா எடக்கொள்ளாதபடிக்கு ராஜா நிரப்பப்படுங்க ராஜா. நீங்க ஜெபிக்கிறோம் ஆண்டவரே. ஆண்டவரே ஸ்தோத்திரிக்க இந்த சபையில ஆண்டவரே தகப்பனே விசேஷமான உம்முடைய கிருபை இறங்கட்டும் ஆண்டவரே. அப்பா தகப்பனே எல்லாவித சத்துருவின் கண்கள் அப்பா தகப்பனே போராட்டங்கள் எல்லாவற்றும் பாராஜா நாங்க தகுத்து ஜெபிக்கிறோம் ஆண்டவரே ராஜா. ஆண்டவரே ஸ்தோத்திரப்பா இந்த வருஷத்துல இந்த ஜனங்கள் அப்பா அந்த சபைக்கு ஆக வேண்டிய நன்மைகள் இவங்க வாக்குத்தத்தங்கள் நிறைவேற நாங்க ஜெபிக்கிறேன் ஆண்டவரே ராஜா. ஒவ்வொரு ஜனங்களும் ஆண்டவரே எழுப்பத்தக்கதாக ஒவ்வொரு அப்பா ஆத்துமாக்களை நீர் பயன்படுத்துவீராக தகப்பனே ஸ்தோத்திரிக்கிறோம் ஆண்டவரே. இது எங்க கண்களால காண நீங்க கிருபை செய்யுங்க ஆண்டவரே தகப்பனே ஸ்தோத்திரிக்கிறோம். எல்லாவற்றும் கரங்களை அர்ப்பணித்து ஜெபிக்கிறோம். இயேசுவின் ஜெபிக்கிறோம் ஜீவன நல்ல பிதாவே. ஆமென் ஆமென். கர்த்தர் நாம ஸ்தோத்திரம் உண்டாதாக. கர்த்தருக்கு நன்றி செலுத்துகிறேன். ನಾವೆಲ್ಲ ಕರಗಳನ್ನು ತಟ್ಟಿ ನಿನ್ನ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ. ಹಾಲೆಲೂಯಾ ಹಾಲೆಲೂಯಾ ಆಮೆನ್. ರಜಾ ದಿನಗಳಾಗಿರೋದ್ರಿಂದ ಅನೇಕ ಜನ ಬಂದಿಲ್ಲ. ಆಮೆನ್. ಆದರೂ VBS ಕಾರ್ಯಗಳೆಲ್ಲ ನಾನು ಹಾಕಿದ್ದೆ. ಆಮೇಲೆ ಸಭೆ ಅನೇಕ ಸಂದರ್ಭಗಳಲ್ಲಿ ಸಭೆಯಲ್ಲಿ ನಡೆಯುವ ಕಾರ್ಯಗಳಿಗಾಗಿ
ಜವಾಬ್ದಾರಿಕೆಯಿಂದ ಬರಬೇಕಾಗಿರುವಂಥದ್ದು ಅವರ ಕರ್ತವ್ಯ. ಹಾಲೆಲೂಯ. ಅನೇಕ ಸಮಯದಲ್ಲಿ ನಾವು ನೆನೆಸ್ತೇವೆ, ಇದು ನಮ್ಮ ಸಭೆಯ ಯಾರ ಸಭೆ ಎಂಬುದಾಗಿ. ಹಾಲೆಲೂಯ. ಇದು ನಮ್ಮ ಸಭೆ, ನಮ್ಮ ಜವಾಬ್ದಾರಿಕೆ. ಆಮೇಲೆ ಅನೇಕ ವಿಷಯಗಳಿಗಾಗಿ ನಾವು ಕರೆಯಲ್ಲ ಯಾರಿಗೂ. ಆಮೇಲೆ ಯಾಕೆ ಕರೆಯಲ್ಲ ಅಂತ ಹೇಳಿದರೆ, ನೀವು ಮನಪೂರ್ವಕವಾಗಿ ಮಾಡಬೇಕು. ಹಾಲೆಲೂಯ. ನಾನು FC ಬಾಬಿಗೆ ಏನಾದರೂ ಮಾತಾಡಿ ಎಂಬುದಾಗಿ ಹೇಳಿದಾಗ ಅವರಂದ್ರು, ನಾನೊಂದು ಆಫರಿಂಗಿಗೆ ಒಂದು ಸಾಂಗ್ ಹಾಡ್ತೇನೆ ಅಂತ. ನಾನಂದು, ನಮ್ಮ ಸಭೆಯಲ್ಲಿ ಆಫರಿಂಗ್ ತೆಗೆಯಲ್ಲ ಅಂತ, ಆಫರಿಂಗ್ ಸಾಂಗ್ ಇಲ್ಲ ಅಂತ. ಹಲ್ಲೆಲೂಯ. ಆದರೂ ಕರ್ತನು ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಮಗೆ ಆತ್ಮರಕ್ಷಣೆ ಬೇಕು. ಆಮೆನ್. ಏನು ಬೇಕು? ನಾವು 300 ಆತ್ಮಗಳಿಗಾಗಿ ಎಲ್ಲ ಉಪವಾಸ ಪ್ರಾರ್ಥನೆಯಲ್ಲಿ, ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಲ್ಲರೂ. ಹಲ್ಲೆಲೂಯ. ನಮಗೆ ನಾವು ಪ್ರಾರ್ಥಿಸಿದಾಗ ಖಂಡಿತವಾಗಲು ದೇವರು ಅದನ್ನು ಸಮಯ ಬಂದಾಗ ಅದರ ಬಾಗಿಲುಗಳನ್ನು ತೆರೆದು ಆತ್ಮಗಳನ್ನು ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದರಿಂದ ನಾವು ಯಾರಿಗೂ ಸ್ಪೆಷಲ್ ಇನ್ವಿಟೇಷನ್ಗಳನ್ನು ಕೊಡಲ್ಲ. ದೇವರು ಆಲ್ರೆಡಿ ಇನ್ವಿಟೇಷನ್ ಕೊಟ್ಟಾಗಿದೆ. ಆಮೇನ್. ಏನಂತ ಕೊಟ್ಟಾಗಿದೆ? ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ಆಮೇನ್ ವಿಶ್ರಾಂತಿಯನ್ನು ಪಡೆದುಕೊಳ್ಳ್ರಿ, ನಾನು ನಿಮ್ಮ ನೊಗವನ್ನು ಕೋರ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಇಷ್ಟು ದೇವರು ಹೇಳಿನೂ ನೀವು ಬರದೆ ನೀವೇ ಹೊತ್ಕೊಂಡು ಲೋಕದಲ್ಲಿ ಓಡಾಡ್ತಿದ್ರೆ ಯಾವ ಪ್ರಯೋಜನವಿಲ್ಲ. ಹಲ್ಲೆಲೂಯ. ನಾನು ಏನು ಪ್ರಿಪೇರ್ ಆಗಿ ಬಂದಿಲ್ಲ, ಬಟ್ ಆ ಸುವಾರ್ತೆ ಪುಸ್ತಕದಲ್ಲಿ ಆ ವಚನ ಇದೆ. ಪ್ರಿಪೇರ್ ಆಗಲಿಕ್ಕೆ ಟೈಮೇ ಇಲ್ಲ. ಹಲ್ಲೆಲೂಯ. ಮೊನ್ನೆಯಿಂದ VBS ಕಾರ್ಯಗಳು ನಡೆಯಿದ್ರಿ. ಅಲ್ಲ, ನನಗೇನು ನಾಚಿಕೆ ಇಲ್ಲ ಬಿಡಿ. 2 ದಿನ ಸ್ನಾನನೇ ಮಾಡಲಿಲ್ಲ ನಾನು. ಟೈಮ್ ಇಲ್ಲ. ಓಡಾಟ ಇತ್ತು. ಪಾಸ್ಟ್ ಓಡಾಡ್ತಿದ್ದಾರೆ, ನಾವು ಯಾರಾದರೂ ಬರೋಣ ಎಂಬುದಾಗಿ ಯಾರಿಗೂ ಯೋಚನೆ ಇರಲಿಲ್ಲ. ಕೆಲವರು ಬಂದರು, ಏನಾದ್ರು ಮಾಡಬೇಕೆಂಬುದಾಗಿ ಕಾಲ್ ಮಾಡಿ ಕೇಳೋರು ಯಾರು ಇರಲಿಲ್ಲ. ದೇವರು ಮಾತ್ರ ಇದ್ರು, ಪರಿಶುದ್ಧಾತ್ಮನ ಮಾತ್ರ ಇದ್ರು. ಹಲ್ಲೆಲೂಯ. ಯಾಕಂದ್ರೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಹೇಳೋದು ನೆಕ್ಸ್ಟ್ ಪ್ರಿಪೇರ್ ಆಗಲಿ ಎಂಬುದಾಗಿ. ಹಲ್ಲೆಲೂಯ. ಅದರಿಂದ ಸಭೆ ಸಂತೋಷಿಸಬೇಕು. ಹಲ್ಲೆಲೂಯ. ಇವತ್ತು ಸಭೆಯಲ್ಲಿ ನಡೆಯುವ ಏನೇ ಕಾರ್ಯಗಳು ನಡೆದ್ರೂ ಅದರಲ್ಲಿ ಪಾಲ್ಗಾರರು ಆಗಬೇಕು. ಪಾಸ್ಟರ್ ಕರೆದಿಲ್ಲ, ಶಿಷ್ಯ ಕರೆದಿಲ್ಲ, ಅವ್ರೇನು ಫೋನ್ ಮಾಡಲಿಲ್ಲಲ್ಲ ಎಂಬುದಾಗಿ ನೀವು ನೆನೆಸಬಾರ್ದು. ಯಾರಿಗೆ ಇನ್ವಿಟೇಷನ್ ಇಲ್ಲ. ಹಲ್ಲೆಲೂಯ. ನೀವಾಗೆ ಜವಾಬ್ದಾರಿಕೆ ವಹಿಸಿ ಬರಬೇಕಾದ ಕಾರ್ಯಗಳಿಗೆ ಬರಬೇಕು. ಬಂದಿದ್ರು, ದೇವರ ಕೃಪೆಯಿಂದ ಯಾರೆಲ್ಲ ಬರಬೇಕು, ನಾವು ಯಾರಿಗೂ ಕರೆದಿಲ್ಲ, ಅವರಾಗೆ ಬರಬೇಕಾದವರು ಅವರಾಗೆ ಬಂದಿದ್ರು. ಹಲ್ಲೆಲೂಯ. ಅದರಿಂದ ಸಂತೋಷ. ಖಂಡಿತವಾಗಲು ಪಾಲುಗಾರರಾಗಬೇಕು. ಲೋಕದಲ್ಲಿ ನೀವು ದುಡಿತೀರಾ, ಕೆಲಸ ಕಾರ್ಯಗಳು ಇರ್ತದೆ. ಅನೇಕ ವಿಷಯಗಳು ಲೋಕದಲ್ಲಿ ನಿಮಗಿರ್ತದೆ. ಇದೊಂದು ಆತ್ಮಿಕವಾದ ಮಂಡಲ. ಈ ಮಂಡಲದಲ್ಲಿ ನಾವು ಸೇರಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನನಗೇನು ಏನು ಯೋಚನೆ ಅಂತ ಹೇಳಿದರೆ, ಕೆಲವು ಕಾರ್ಯಕ್ರಮಗಳೆಲ್ಲ ನಡೆಯುವಾಗ, ಪ್ರೋಗ್ರಾಮ್ಗಳೆಲ್ಲ ನಡೆಯುವಾಗ ಸಭೆ ಜನರು ಜವಾಬ್ದಾರಿಕೆ ವಹಿಸಿ ಓಡಿ ಬರಬೇಕು. ಹಲ್ಲೆಲೂಯ. ನಿಮ್ಮ ಕೆಲಸಗಳನ್ನೆಲ್ಲ ಬದಿಗೆ ಹಾಕಿ ಬರಬೇಕು. ಬಾರದೆ ಇರುವವರಿಗೆ ನೀವು ಹೋಗಿ ಹೇಳಿ ಅಂತ ನಾನು ನಿಮಗೆ ಹೇಳ್ತಿರೋದು. ನಿಮಗಲ್ಲ, ನಿಮಗೆ ಅಲ್ವೇ ಅಲ್ಲ. ಯಾರೆಲ್ಲ ಬಂದಿಲ್ಲಲ್ಲ ಅವ್ರಿಗೆ ಹೋಗಿ ನೀವು ಹೇಳಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿಮಗೆ ಬಾಣವನ್ನು ಹಾಕಿದಾಗ ನೀವೇನು ಮಾಡ್ತೀರಾ? ಅವ್ರು ಬಂದಿಲ್ಲ, ಅವರಿಗೂ ತಗೊಂಡೋಗಿ ಬಾಣ. ಯಾಕೆ ಬಂದಿಲ್ಲ ನೀವು? ಪಾಸ್ಟ್ ನಮಗೆ ಹೇಳ್ತೀವಿ. ಹಲ್ಲೆಲೂಯ. ಮನೆಯಲ್ಲಿ ಏನಾದರೂ ಕಾರ್ಯಗಳು ನಡೆಯುವಾಗ ಮಕ್ಕಳು ದೊಡ್ಡ ಮಕ್ಕಳಿಗೆ ಬೈತಾರೆ. ದೊಡ್ಡ ಮಕ್ಕಳು ಏನು ಮಾಡ್ತಾರೆ? ನೆಕ್ಸ್ಟ್ ಟೈಮು ಚಿಕ್ಕವರು ಏನು ಮಾಡದಂತೆ ಜಾಗೃತರಾಗಿರ್ಲಿಕ್ಕೆ ಹೇಳ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸಭೆ ಮನೆಯಲ್ಲಿ ಮಕ್ಕಳು ಯಾರೇ ತಪ್ಪು ಮಾಡಲಿ, ಈಗ ಗಲಾಟೆ ಮಾಡ್ಕೊಂಡು ಬಂದರು ಇಬ್ರು, ಮೆಲ್ರಾಯ್ ಶ್ರೇಷ್ಠ ಗಲಾಟೆ ಮಾಡ್ಕೊಂಡು ಬಂದರು. ನೀವು ಯಾರಿಗೆ ಬೈತೀರಾ? ಈಗ ಶ್ರೇಷ್ಠ ಮನೆಯವರು ಮೆಲ್ರಾಯ್ಗೆ ಬೈಬೋದು, ಮೆಲ್ರಾಯ್ ಮನೆಯವರು ಶ್ರೇಷ್ಠಿಗೆ ಬೈಬೋದು. ಆದರೆ ನಿಜವಾದ ಸತ್ಯತೆ ಏನಂತ ಹೇಳಿದ್ರೆ, ಇಬ್ಬರಿಗೂ ಬೈಬೇಕು. ಹಲ್ಲೆಲೂಯ. ಒಂದು ವೇಳೆ ಶ್ರೇಷ್ಠ ಮುಖದಲ್ಲಿ ರಕ್ತ ಹರಿತಿದ್ರೂ ತೊಂದರೆ ಇಲ್ಲ, ಯಾರಿಗೆ ಬೈಬೇಕು? ಇಬ್ಬರಿಗೂ ಬೈಬೇಕು. ಯಾಕಂತ ಹೇಳಿದ್ರೆ, ಇಬ್ಬರಿಗೆ ಬೈದಾಗ ನೆಕ್ಸ್ಟ್ ಟೈಮ್ ಅವರು ಅದನ್ನು ಮಾಡಲ್ಲ. ಅದಕ್ಕೆ ಇವತ್ತು ಹೇಳುವಂತ ಅನೇಕ ವಿಷಯಗಳು ಬಂದವರಿಗೂ
ಬಾರದೆ ಇರುವವರಿಗೂ. ಹಲ್ಲೆಲೂಯಾ. ನೀವು ಹೋಗಿ ಹೇಳಬೇಕು, ನೆಕ್ಸ್ಟ್ ಟೈಮ್ ನೀವು ಬಂದಿರಬೇಕೆಂಬುದಾಗಿ. ಹಲ್ಲೆಲೂಯಾ. ನೋಡಿ, ಸಭೆಗೆ ಅದು ಗೌರವವಾಗಿದೆ. ಹಲ್ಲೆಲೂಯಾ. ಆಮೆನ್. ನೀವು ಬರ್ತೀರಂತ ನಂಬಿ, ನೀವೆಲ್ಲರೂ ಸೇರಿ ಬರ್ತಾರ, ನಮ್ಮ ಸಭೆಯವರೆಲ್ಲ ಸೇರಿ ಬರ್ತಾರಂತ ನಂಬಿ ನಾವು ಇನ್ನೂ ಯೋಚನೆ ಮಾಡಿ ಎಕ್ಸ್ಟ್ರಾ ಸೇರಿ ಕೆಲವು ವಿಷಯಗಳನ್ನು ನಾವು ಮಾಡ್ತೇವೆ. ಆಮೇಲೆ ಲಾಸ್ಟಿಗೆ ನೀವು ಬರದೇ ಇದ್ದಾಗ, ಅಲ್ಲ ಇಷ್ಟೆಲ್ಲ ನೀವು ಬರ್ತೀರಂತ ನಂಬಿ ನಾವು ಇಷ್ಟೆಲ್ಲ ಮಾಡಿ ಕೆಲವು ಟೈಮಲ್ಲಿ ಉಳಿಯುವಾಗ ಕೆಲವು ಟೈಮ್ ಬೇಜಾರಾಗ್ತದೆ, ಅಯ್ಯೋ ಬಂದಿಲ್ಲಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದರಿಂದ ಏನೇ ಕಾರ್ಯಗಳು ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತದೆ, ಇನ್ಫಾರ್ಮೇಶನ್ಗಳು ಬರ್ತದೆ, ಮುಂಚಿತವಾಗಲೇ ಪ್ರಿಪೇರ್ ಆಗಬೇಕು. ಹಲ್ಲೆಲೂಯಾ. ಅದಕ್ಕೆ ಬಾರದಿರುವವರಿಗೆ ಹೋಗಿ ಏನು ಹೇಳಿ, ಇವತ್ತು ಪಾಸ್ಟರ್ ಇದನ್ನು ಹೇಳ್ತಾ ಇದ್ರು ಎಂಬುದಾಗಿ. ಹಲ್ಲೆಲೂಯಾ. ಅದರಿಂದ ಕರ್ತನು ನಮ್ಮೊಂದಿಗೆ ಮಾತನಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತಗಳಲ್ಲಿ ದೇವರು ವಿಶೇಷವಾದದ್ದು ಒಂದನ್ನು ಇಟ್ಟಿದ್ದಾನೆ. ನೋಡಿ, ನಾವು ಕೆಲವು ಕಾರ್ಯಗಳನ್ನ ಈಗ ನಾವು ಓದಿದ್ವಿ, 61ನೇ ಯೆಶಾಯ ಪ್ರವಾದನ ಗ್ರಂಥದಲ್ಲಿ ಓದಿದ್ವಿ. ಈಗ VBS ಯಾಕೆ ಮಾಡೋದು, ಸಂಡೇ ಸ್ಕೂಲ್ ಯಾಕೆ ಮಾಡೋದು? ಮಕ್ಕಳಿಗೆ ಯೇಸುವಿನ ಸುವಾರ್ತೆ ಹೋಗ್ಲಿ ಎಂಬುದಾಗಿ. ಸುಮ್ಮನೆ ಏನು ಕೆಲಸ ಇಲ್ಲ ಅಂತ ಅಲ್ಲ. ಈಗ VBS ಮೂಲಕವಾಗಿ ನೀವೆಲ್ಲ ನೋಡ್ತಿದ್ದೀರಾ, ಮಕ್ಕಳೆಲ್ಲ ಇಲ್ಲಿ ಬರೆದಿದ್ದಾರೆ. ಈಗ ಮಕ್ಕಳಿಗೆ ಕೇಳಿದ್ರೆ ಎಲ್ಲ ಹೇಳ್ತಾರೆ ಅವರು. ಈಗ ಇಲ್ಲಿ ಮಾಡಿರುವಂತ ಎಲ್ಲ ಸಂಗತಿಗಳ ಮೂಲಕವಾಗಿ ಅವರಿಗೆ ಏನು ಪಿಕ್ಚರ್ ಏನು ಒಳಗೋಗ್ತದೆ, ಸತ್ಯವೇದದಲ್ಲಿ ಇರುವಂತ ಪಿಕ್ಚರ್ ಅವರ ಮನಸ್ಸಿನೊಳಗೆ ಹೋಗ್ತದೆ. ಆಮೇಲೆ ಆಲೋಚನೆಗಳು ಅವರ ಮನಸ್ಸಿನೊಳಗೆ ಹೋಗ್ತದೆ. ಅದರ ಮೂಲಕವಾಗಿ ಸುವಾರ್ತೆ ಅವರಿಗೆ ತಲುಪ್ತದೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನಮಗೆ ಎಲ್ಲದಕ್ಕಿಂತಲೂ ವಿಶೇಷವಾಗಿ ಇವತ್ತು ಹೇಳಲ್ಪಟ್ಟಂತ ವಚನದ ಪ್ರಕಾರವಾಗಿ ಆ ಒಂದು ಭಾರ, ಸ್ವಾರ್ಥೆಗಾಗಿರುವಂತ ಭಾರ ನಮಗೆ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಈ ಸ್ವಾರ್ಥನ ಹೇಗೆ ತಲುಪಿಸಬೇಕು? ನೀವು ಎಲ್ಲ, ನಿಮಗೆ ದೇವರು ಯಾವ ಕೃಪೆಗಳನ್ನು ದೇವರು ಕೊಟ್ಟಿದ್ದಾರೆ, ಆ ಕೃಪೆಗಳ ಮೂಲಕವಾಗಿ ಸುವಾರ್ತೆಯನ್ನು ನೀವು ಆಮೇಲೆ ತಲುಪಿಸಬೇಕು. ಹಲ್ಲೆಲೂಯಾ. ನಿಮಗೆ ಹೇಳಲಿಕ್ಕೆ ಧೈರ್ಯ ಇಲ್ಲದೆ ಇರಬಹುದು, ಆದರೆ ಆ ಸುವಾರ್ತೆಗೆ ಬೇಕಾದಂತ ಆಮೇಲೆ ಅನುಭವಗಳನ್ನು ನೀವು ಮುಂದೆ ತೆಗೆದುಕೊಂಡು ಬರಬೇಕು. ಹಲ್ಲೆಲೂಯಾ. ಒಂದು ವೇಳೆ ನೀವು ಹೇಳಲಿಕ್ಕೆ ಕೃಪೆ ಇದ್ರೆ ನೀವು ಧೈರ್ಯವಾಗಿ ಅದನ್ನು ಹೇಳ್ಬೋದು. ಹಲ್ಲೆಲೂಯಾ. ದೇವರು ನಿಮ್ಮ ಒಳಗೆ ಏನೇನು ಕೃಪೆಗಳನ್ನು ಸುರಿಸಿದಾನಲ್ಲ, ಆ ಕೃಪೆಗಳನ್ನು ದೇವರು ನಿಮ್ಮಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಾನು ಇವತ್ತು ಸಂಜೆ ಬ್ರದರಿಗೆ ಫೋನ್ ಮಾಡಿದೆ, ಒಂದು ಜವಾಬ್ದಾರಿಯನ್ನು ನೇಮಿಸ್ಲಿಕ್ಕಿದ್ದೆ. ಅವರು ಫೋನ್ ಮಾಡಿ ಎತ್ತಿದ ತಕ್ಷಣ, ಪಾಸ್ಟ್ರೇ ಹುಷಾರಿಲ್ಲ ಅಂದರು. ಆಗ ನಾನು ಮತ್ತೆ ಸೈಲೆಂಟ್ ಅದು ಏನು ಹೇಳಲಿಲ್ಲ. ಯಾವಾಗಲೂ ಪ್ರೋಗ್ರಾಮ್ಗಳು ನಡೆಯುವಾಗ ಅವ್ರದ್ದೊಂದು ಜವಾಬ್ದಾರಿ ನಾನು ಕೊಡ್ತೇನೆ ಅವರಿಗೂ. ಅವ್ರು ಮಾಡ್ತಾರೆ, ನಂಬಿಗಸ್ತರಕ್ಕಾಗಿ ಮಾಡ್ತಾರೆ. ಇವತ್ತು ಹೇಳಲಿಲ್ಲ, ಮತ್ತೆ ನೋಡೋಣ ಅಂತೇಳಿ ಸುಮ್ಮನೆ ಆದ, ಬರಲಿ ಫಸ್ಟ್ ಅವ್ರ ಅಂತ. ಯಾವುದಾದ್ರೂ ಒಂದು ಮುಖಾಂತರದ ಮೂಲಕವಾಗಿ ನಿಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿಕೆಗಳಲ್ಲಿ ನೀವು ನಂಬಿಗಸ್ತರಾಗಿ ನಿಲ್ಲುವಾಗ ಅದರ ಮೂಲಕವಾಗಿ ಸುವಾರ್ತೆ ಜನರಿಗೆ ತಲುಪ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನನ್ನು ಕೇಳುವಂತ ಪ್ರಿಯದೇವರ ಮಕ್ಕಳೇ, ಈ ಲೋಕದಲ್ಲಿ ನೀವು ನಿಮ್ಮ ಕುರಿತು ಎಷ್ಟೇ ಇನ್ಫಾರ್ಮೇಶನ್ ಕೊಟ್ರು ಒಂದು ದಿನದಲ್ಲಿ ಅದು ಅಳಿದು ಹೋಗ್ತದೆ. ಹಲ್ಲೆಲೂಯಾ. ನನ್ನ ಕುರಿತು ಎಷ್ಟೇ ಇನ್ಫಾರ್ಮೇಶನ್ ನಾನು ಕೊಟ್ರು ಅದು ಒಂದು ದಿನದಲ್ಲಿ ಅಳಿದು ಹೋಗ್ತದೆ. ಆದರೆ ನೀವು ಯೇಸುವಿನ ಕುರಿತು ಕೊಡುವಂತ ಸುವಾರ್ತೆ, ಯೇಸುವಿನ ಕುರಿತು ಕೊಡುವಂತ ಇನ್ಫಾರ್ಮೇಶನ್ಗಳಿದೆಯಲ್ಲ, ಅದು ಜೀವವನ್ನು ಉಂಟು ಮಾಡ್ತದೆ. ಹಲ್ಲೆಲೂಯಾ. ಅದು ಅಂಧಕಾರದಿಂದಲೂ, ನರಕದ ಅನುಭವದಿಂದಲೂ, ಸೈತಾನನ ಕೃತ್ಯಗಳಿಂದಲೂ ಅದು ತಪ್ಪಿಸುವಂತದಾಗಿರ್ತದೆ. ಹಲ್ಲೆಲೂಯಾ. ನಾನು ಕಳೆದಿನ ಸಂಜಯ್ ಬ್ರದರ್ಗೆ ಹೇಳಿದೆ, ನೀವೆಲ್ಲ ಇರುವಂಥದ್ದು ದೇವರ ಕೃಪೆ ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಈಗ ಅನೇಕ ಸಂದರ್ಭಗಳಲ್ಲಿ ಅನೇಕ ಯವನಸ್ಥರ ಲೈಫ್ ವ್ಯತ್ಯಾಸವಾಗಿದೆ. ಕುಡುಕತನದಿಂದಲೂ, ದುಶ್ಚಟಗಳಿಂದಲೂ, ಬೇಡವಾದ ಅನುಭವಗಳಿಂದಲೂ ಯವನಸ್ಥರು ತುಂಬಿಸಲ್ಪಟ್ಟಿದ್ದಾರೆ. ಆಗ ಸಂಜಯ್ ಬ್ರದರ್ಗೆ ನಾನು ಹೇಳಿದೆ, ಜೈಶ್ಯಾಮಿಗೆ ನಾನು ಹೇಳಿದೆ, ನಿಮ್ಮ ಮೇಲೆಲ್ಲ ದೇವರ ಕೃಪೆ ಇದೆ, ಜಾಗೃತೆಯಿಂದ ಇರಿ ಎಂಬುದಾಗಿ. ಹಲ್ಲೆಲೂಯಾ. ಅದನ್ನು ಕಳೆದುಕೊಳ್ಳುವ ಯಾವ ಅನುಭವಗಳು ನಿಮ್ಮ ಒಳಗೆ ಬರದಂತೆ ನೀವು ಜಾಗೃತರಾಗಿರಿ. ಹಲ್ಲೆಲೂಯಾ. ದುಶ್ಚಟಗಳಂತ ಹೇಳಿದ್ರೆ ಬರೀ ಗುಟುಕ ಹಾಕಿಕೊಳ್ಳುವುದಲ್ಲ, ಬರೀ ಸಿಗರೆಟ್ ಸೇದುವುದಲ್ಲ, ಬರೀ ಕುಡಿಯುವುದಲ್ಲ, ಬೇಡವಾದ ಅನುಭವಗಳನ್ನು ತಿನ್ನುವುದು ಮಾತ್ರ ಅಲ್ಲ, ಆರಾಧನೆಗೆ ತಪ್ಪಿಸಿ ಕರೆದುಕೊಂಡು ಹೋಗುವಂತ ಅನುಭವನು ದುಶ್ಚಟನ. ನೀವು ಆರಾಧನೆಗೆ ಬರ್ತಾ ಇರ್ತೀರಾ, ಸಂಡೇ ಆರಾಧನೆಗೆ ಹೊರಡ್ತಾ ಇರ್ತೀರಾ,
ಅಥವಾ ಸಂಡೆ ನೀವು ಆರಾಧನೆಗೆ ಹೋಗ್ಲಿಕ್ಕೆ ಇರ್ತದೆ, ಯಾರಾದರೂ ನಿಮ್ಮನ್ನು ಕರೀತಾರೆ, ಬನ್ನಿ ನಾವು ಒಟ್ಟಿಗೆ ಅಲ್ಲಿಗೆ ಹೋಗೋಣ ಎಂಬುದಾಗಿ. ನಾವು ಪ್ರಾರ್ಥನೆ ನಡೀತಿರ್ತದೆ, ಪ್ರಾರ್ಥನೆಗೆ ನೀವು ಹೊರಡ್ಲಿಕ್ಕಿರ್ತೀರಾ, ನೀವು ಬರ್ಲಿಕ್ಕಿರ್ತೀರಾ. ಆಮೇಲೆ ಪ್ರಾರ್ಥನೆಗೆ ಹೋಗುವುದನ್ನು ಬಿಟ್ಟು ಯಾರಾದರೂ ನಿಮಗೆ ಕರೀತಾರೆ, ಬನ್ನಿ ಸ್ವಲ್ಪ ಹೋಗಿ ಬರೋಣ, ಪ್ರಾರ್ಥನೆ ಮತ್ತೆ ನೋಡೋಣ. ಇದೆಲ್ಲ ದುಶ್ಚಟ. ಆಮೇಲೆ ಈ ಪ್ರಾರ್ಥನೆ ಆರಾಧನೆಗಳನ್ನು ಬಿಟ್ಟು, ದೈವಿಕವಾದ ಸಮ್ಮುಖವನ್ನು ಬಿಟ್ಟು ನೀವೆಲ್ಲೆಲ್ಲ ಹೋಗ್ತಿರಲ್ಲ, ಇದೆಲ್ಲನ ಸೈತಾನನ ಬಲೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮ ಮೂಲಕವಾಗಿ, ನಮ್ಮ ಜೀವಿತದ ಮೂಲಕವಾಗಿ ಆಮೇನ್ ಯೇಸುವಿನಲ್ಲಿರುವಂತ ಅನುಭವವನ್ನು ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾವು ಯಾವಾಗ ಯೇಸುವಿನ ಸ್ವಾರ್ಥನ ಸಾರ್ತೇವೆ ಎಂಬುದಾಗಿ ನೋಡುವಾಗ, ಆತನ ಮನಸ್ಸು ನಮ್ಮಲ್ಲಿ ಬಂದಾಗ, ಹಲ್ಲೆಲೂಯಾ. ನೀವು ಲೋಕದಲ್ಲಿ ಹೋಗುವಾಗ ನಿಮ್ಮ ಮನಸ್ಸಿನ ಸ್ಥಿತಿಯಂತೆ ನೀವು ಹೋಗ್ತಾ ಇರ್ತೀರಾ, ನಿಮ್ಮ ಮನಸ್ಸು ಏನನ್ನು ಹೇಳ್ತದ ಹೋಗ್ತಾ ಇರ್ತೀರಾ. ಆದ್ರೆ ಕ್ರಿಸ್ತನ ಮನಸ್ಸು ಬಂದಾಗ, ಕ್ರಿಸ್ತನ ಎಲ್ಲೆಲ್ಲೆಲ್ಲ ನಿಮ್ಮನ್ನು ನಡೆಸ್ತಾನಲ್ಲ, ಏನನ್ನೆಲ್ಲ ಮಾಡ್ಲಿಕ್ಕೆ ಬಯಸ್ತಾನಲ್ಲ, ಅದೇ ಪ್ರಕಾರವಾಗಿ ನೀವು ನಡೆದುಕೊಂಡು ಹೋಗ್ತೀರಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನನ್ನ ಮನಸ್ಸನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ. ಹಲ್ಲೆಲೂಯಾ. ಈಗ ನೀವು ಸ್ವಾರ್ಥನ ಸಾರುವುದು ಹೇಗೆ? ಕ್ರಿಸ್ತನ ಮನಸ್ಸು ನಿಮ್ಮ ಮೇಲೆ ಬಂದ್ರೆ ಸಾಕು. ಹಲ್ಲೆಲೂಯಾ. ಈ ಮನಸ್ಸು ಆಟೋಮೆಟಿಕ್ ಆಗಿ ನಿಮ್ಮ ಜೊತೆಲಿ ಒಬ್ಬ ವ್ಯಕ್ತಿ ಸೇರಿ ನಿಲ್ಲುವಾಗಲೇ ಅವನು ಹೇಳ್ತಾನೆ, ಆಮೇಲೆ ಇವನೇನೋ ವ್ಯತ್ಯಾಸವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇವಳ ಯಾಕೋ ವ್ಯತ್ಯಾಸವಾಗಿದ್ದಾಳೆ ಎಂಬುದಾಗಿ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ಸುವಾರ್ತೆಯ ಅನುಭವಕ್ಕೋಸ್ಕರವಾಗಿ ನೀವು ಏನೆಲ್ಲ ಮಾಡ್ತಿರಲ್ಲ, ಅದೆಲ್ಲ ಮಹಿಮೆ ಉಳ್ಳದಾಗಿದೆ. ಹಲ್ಲೆಲೂಯಾ. ಇವತ್ತು ಕೆಲವು ಟೈಮಲ್ಲಿ ನೀವು ಹೇಳ್ಬೋದು, ಆಮೇಲೆ ನಾವು ಸಭೆಗಳಿಗೆ ಬರುವಾಗ ಸೇವಕರನವ್ರು ಹೇಳ್ತಾರೆ, ಟೈತ್ ಕೊಡಿ ಅಂತಾರೆ, ಕಾಣಿಕೆ ಕೊಡಿ ಅಂತಾರೆ, ಅಥವಾ ಈ ಕಾರ್ಯಗಳನ್ನು ಮಾಡಿ ಅಂತಾರೆ. ಇದು ಎಲ್ಲ ಯಾಕೆ ಹೇಳುದಂತ ಹೇಳಿದ್ರೆ, ಇದೆಲ್ಲ ಸುವಾರ್ತೆಯ ಯೂಸಿಗೋಸ್ಕರವಾಗಿ. ಹಲ್ಲೆಲೂಯಾ. ನೋಡಿ, ನಾವು VBS ಮಾಡಿದ್ವಿ. VBS ಮಾಡಲಿಕ್ಕೆ ಏನ್ ಬೇಕು? ದುಡ್ಡು ಬೇಕೇ ಬೇಕು. ದುಡ್ಡಿಲ್ಲದೆ ಆ ಕಾರ್ಯ ನಡೆಯಲ್ಲ. ಆಗ ಈ ಅನುಭವಕ್ಕೋಸ್ಕರ ಯಾರೆಲ್ಲ ಅದನ್ನು ಕೊಟ್ಟಿದಾರಲ್ಲ, ಅದರ ಮೂಲಕವಾಗಿ ಒಂದು ಆಮೇಲೆ ಅಂದ ಚಂದವಾಗಿ ಎಲ್ಲ ಕಾರ್ಯಗಳು ನಡೆದಿದೆ. ಹಲ್ಲೆಲೂಯಾ. ಹಾಗಾದ್ರೆ ಆಮೇಲೆ ನೀವು ಸುವಾರ್ತೆಗೋಸ್ಕರವಾಗಿ ಇಡುವ ಪ್ರತಿ ಹೆಜ್ಜೆಗಳು ಅದು ದೇವರ ಮಹಿಮೆಯಾಗಿ ಮಾರ್ಪಡ್ತದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಿಮಗೆ ಪ್ರಶ್ನೆ ಇರ್ಬೋದು, ನಾನು ಏನ್ ಮಾಡಬೇಕು? ನೀವು ಸಪೋರ್ಟ್ ಆಗ್ಬೇಕು. ಹಲ್ಲೆಲೂಯಾ. ನಾವೊಂದು ಪಾತ್ರೆಯನ್ನು ಎತ್ತುತ್ತಾ ಇರ್ತೇವೆ. ಆ ಪಾತ್ರೆ ಎತ್ತುವಾಗ ನನಗೆ ಸ್ಟ್ರೆಂತ್ ಸಾಲಲ್ಲ, ಇನ್ನೊಬ್ಬರು ಬಂದು ಆ ಪಾತ್ರೆಯನ್ನು ಎತ್ತುವಾಗ ಏನಾಗ್ತದೆ? ಹಗುರವಾಗ್ತದೆ. ಹಲ್ಲೆಲೂಯಾ. ಸುವಾರ್ತೆಯ ಅನುಭವ ಹೇಗೆ ಗೊತ್ತುಂಟಾ? ಆಮೇಲೆ ಒಬ್ಬರೇ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಸಭೆಯಾಗಿ ನಾವು ಸೇರಿ ಅದನ್ನು ಎತ್ತಿಕೊಳ್ಳುವಾಗ ಹಗುರವಾಗ್ತದೆ, ಅದು ಅನುಕೂಲವಾಗಿ ರೀಚ್ ಆಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಆಮೇಲೆ ನಾನು VBSಗೆ ಮೊದಲ ದಿನ ಟೊಮೆಟೊ ಬಿರಿಯಾನಿ ಮಾಡಿದೆ. ಮಕ್ಕಳೆಲ್ಲ ನಿಧಾನವಾಗಿ ತಿಂದು, ಸ್ವಲ್ಪ ತಿಂದು. ಎರಡನೇ ದಿನ ಆಮೇಲೆ ಪಲಾವ್ ಮಾಡಿದೆ, ಅದ್ರ ಜೊತೆ 2 ದಿನ ಮೊಟ್ಟೆ ಇತ್ತು, ಪಲಾವ್ ಮಾಡಿದೆ, ಸ್ವಲ್ಪ ತಿಂದು. ಮೂರನೇ ದಿನ ಬೀದರ್ ಬಿರಿಯಾನಿ ಮಾಡಿದೆ, ಜ್ಯೋತಿಷಿಷ್ರು ಮಾಡಿದೆ, ಖಾಲಿ. ಹಾಗಾದ್ರೆ ಏನ್ ಕಾರಣ ಇರ್ಬೋದು? ಬಿರಿಯಾನಿ ವಿಷಯ ಅಲ್ಲಿ. ಈ ಚಿಕನ್ನು, ಆಮೇಲೆ ಗರಂ ಮಸಾಲೆ, ಅನ್ನ, ಅದರಲ್ಲಿರುವಂತ ಫ್ಲೇವರ್ ಎಲ್ಲ ಮಿಕ್ಸ್ ಆಗಿ ಬಂದು ತಿನ್ನುವಾಗ ಎಷ್ಟು ತಿಂದ್ರು ಅವರಿಗೆ ಹೊಟ್ಟೆ ತುಂಬ್ತಾ ಇಲ್ಲ. ನಾನು ಆಕ್ಚುಲಿ ಕರ್ತನ ದಾಸಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೋಸ್ಕರ ಅವರು FC ಬಾಬಿ ಹೇಳಿದ್ರು, ಹೇಳ್ಬೇಡಿ ಅಂದ್ರು. ನಿನ್ನೆ ದಿನ ಒಂದು ಇನ್ಸಿಡೆಂಟ್ ನಡೀತು. ನಿನ್ನೆ ಒಂದು ಪೇಯ್ ಬಂದಿತ್ತು. ಹಲ್ಲೆಲೂಯಾ. ಪೇಯ್ ಅಂದ್ರೆ ಅರ್ಥ ಆಯ್ತಾ? ಒಂದು ಭೂತ ಬಂದಿತ್ತು. ಹಲ್ಲೆಲೂಯಾ. ಯಾವ ಭೂತ ಅಂದ್ರೆ FC ಬಾಬಿ ಭೂತ. ನಾನು ಏನ್ ಮಾಡಿದ್ದೆ ಅಂತ ಹೇಳಿದ್ರೆ, ಅವ್ರನ್ನೆಲ್ಲ ಮನೇಲಿ ಬಿಟ್ಟು ಇಲ್ಲೇ ಇದ್ವಿ. ರಾತ್ರಿ ಹೋಗುವಾಗ ನನಗೆ ಅನಿಸೋ ಮಟ್ಟಿಗೆ 11 ಗಂಟೆ ಮೇಲಾಗಿದೆ. ಎಲ್ಲೆಲ್ಲ ಸಿದ್ಧತೆಗಳನ್ನು ಮಾಡಿ ಹೋಗುವ 11 ಗಂಟೆ ಆಯ್ತು. ನಾನು ಹೋಗ್ಲಿಲ್ಲ. ನಾನು VBS ಟೀಚರ್ಸ್ನವರನ್ನು ಬಿಡ್ಲಿಕ್ಕೆ ಹೋಗಿದ್ದೆ ಮನೆಗೆ. ಕರ್ತನ ದಾಸಿಯನ್ನು ಕಳಿಸಿದ್ದೆ. ಮನೆಗೆ ಹೋದಾಗ ಡೋರ್ ತಂತಾನೆ ತೆರೀತಾ ಇದೆ. ಅದನ್ನು ನೋಡಿ ನಿಮ್ಗೆ ಗೊತ್ತುಂಟು, ಕರ್ತನ ದಾಸಿ ತುಂಬಾ ಕಿರ್ಚು ಜಾಸ್ತಿ. ಅವ್ರು ಕಿರ್ಚಾಡಿದ್ರು. ಅದಕ್ಕೆ FC ಬಾಬಿ ಹೇಳಿದ್ರು, ಏನ್ ನಾನು ಪೇಯ್ಯ ಅಂತ. ಅಲ್ಲಲ್ಲಯ್ಯ. ಹಾಗೆ ಇದೆಲ್ಲ ಒಂದು ಇನ್ಸಿಡೆಂಟ್ಗಳೆಲ್ಲ ನಡೀತು. ಆಮೇಲೆ ನಾನು ಏನು ಹೇಳಿಕ್ ಬಂದೆ ಅಂದ್ರೆ, ಆಮೇಲೆ
ಆ, ಆಗ ನಾನೇನು ಮಾಡಿದೆ, ಸ್ವಲ್ಪ ಬಿರಿಯಾನಿ ಜಾಸ್ತಿನೇ ಮಾಡಿ ಅಂದೆ, ನೈಟಿಗೂ ಸಮೇತ ಆಗಲಿ ಅಂತ. ನೋಡಿದರೆ ಖಾಲಿನೇ ಆಯ್ತು. ಹಲ್ಲೆಲೂಯಾ. ಆಗ ನಾವು ಈ ಉದಾಹರಣೆಗಳನ್ನು ಯಾಕೆ ಕೊಟ್ಟೆ ಗೊತ್ತುಂಟ? ನಾವೆಲ್ಲರೂ ಸೇರಿ ಆಮೇನ್, ಈಗ ಬಿರಿಯಾನಿ ಆಗ್ಬೇಕಂದ್ರೆ ಅಕ್ಕಿ ಬೇಕು, ಎಣ್ಣೆ ಬೇಕು, ಆಮೇಲೆ ಮೊಸರು ಬೇಕು, ಲಿಂಬೆಹಣ್ಣು ಬೇಕು, ಚಕ್ಕೆ ಲವಂಗ ಏಲಕ್ಕಿ ಬೇಕು, ಆಮೇಲೆ ಮತ್ತೇನು ಬೇಕು? ಚಿಕನ್ ಬೇಕು, ನೀರು ಬೇಕು, ಪಾತ್ರೆ ಬೇಕು, ಜನ ಬೇಕು. ಇವರೆಲ್ಲ ಸೇರಿ ಈ ಕಾರ್ಯಗಳು ನಡೆಯುವಾಗ ಅದು ಚಂದವಾಗಿ ಹೊರಗೆ ಬರ್ತದೆ. ಹಲ್ಲೆಲೂಯಾ. ಸ್ವಾರ್ಥೆಯ ಅನುಭವ ಒಬ್ಬ ಸೇವಕನು ಒಬ್ಬನೇ ನಿಂತು ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಸಭೆಯಾಗಿ ಎಲ್ಲರೂ ಸೇರಿ ಅದರಲ್ಲಿ ಆಮೇಲೆ ಮಿಂಗಲಾಗಿ ಹೆಜ್ಜೆಗಳನ್ನಿಡುವಾಗ ಆ ಸ್ವಾರ್ಥೆ ಜನರಿಗೆ ಅನುಕೂಲವಾಗಿ ತಲುಪ್ತದೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ, 300 ಆತ್ಮಗಳು ಬರಲಿ, ಜನರು ಬರಲಿ, ದೇವರ ಬಿಡುಗಡೆಯನ್ನು ಅನುಭವಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಆದರೆ ನಮ್ಮ ಪ್ರಾರ್ಥನೆಯೂ ಸಮೇತ ನಾವು ಅದರೊಟ್ಟಿಗೆ ಎಲ್ಲಾ ವಿಷಯಗಳಲ್ಲಿ ಮಿಂಗಲಾಗಿ ಹೆಜ್ಜೆಗಳನ್ನಿಡುವಾಗ ಆಮೇಲೆ ಆ ದೇವರ ಬಿಡುಗಡೆಯಲ್ಲಿ ಸಂಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಇವತ್ತು ಆಮೇಲೆ ಸಭೆಯಲ್ಲಿ ನಡೆಯುವ ಪ್ರತಿ ಕಾರ್ಯಗಳಲ್ಲಿ ಆಮೇಲೆ ಬೇರೆ ವಿಚಾರಗಳಿಗಿಂತಲೂ ಇಂಪಾರ್ಟೆಂಟ್ ಆಗಿ ಆಮೇಲೆ ಏನು ಗೊತ್ತುಂಟ, ಈಗ ಮನೆಯಲ್ಲಿ ಕಳೆದಿನ 3 ದಿನ ವಿಬೇಸ್ ನಡೆದಾಗ ಮನೆಯಲ್ಲಿ ಸಾಂಗ್ ಯಾವುದು? ಯೋಗ್ಯವಾದ ಪಾತ್ರೆ. ಆಮೇಲೆ ವಾತಾವರಣ ಎಲ್ಲ ಅದರಲ್ಲಿ ತುಂಬಿಕೊಂಡಿದ್ದು. ನಿಮ್ಮ ಮನೇಲಿ ಗೊತ್ತಿಲ್ಲ ನನಗೆ, ಅದೇ ನಮ್ಮ ಮನೇಲಿ ಫುಲ್ ಅದೇ. ಯಾವುದು? ಯೋಗ್ಯವಾದ ಪಾತ್ರೆ ನಾನಾದೆ. ನೋಡಿ, ನಾನು ಕಲ್ತಿದ್ದೇನೆ, ನಾನು ಇಲ್ಲಿ ಇರ್ಲಿಲ್ಲ, ನಾನು ಕಲ್ತಿದ್ದೇನೆ. ಯಾರದ್ದು ಕೇಳಿ? ನನ್ನ ಮಗಳದ್ದು ಕೇಳಿ. ಯೋಗ್ಯವಾದ ಪಾತ್ರೆ ನಾನಾದೆ. ಮತ್ತೆ ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ ಈ ಅನುಭವಗಳು ಅವರ ಆ ಒಳಗೆ, ಆ ಸ್ವಾರ್ಥಿ ಅನುಭವ ಒಳಗೆ ಹೋಗಿ ಆಯ್ತು. ಆಮೇಲೆ ಆ ಹಾಡಿನಲ್ಲಿ ಸಂತೋಷಿಸ್ತಾ ಇದ್ದಾರೆ, ಉಜ್ಜೀವನಗೊಳ್ತಾ ಇದ್ದಾರೆ. ಆಮೇಲೆ ಈ ಅನುಭವಗಳು ಅವರ ಜೀವಿತದಲ್ಲಿ ಎಲ್ಲೋ ಒಂದು ಕಡೆ ಅದು ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಮನೆ ಸ್ವಾರ್ಥೆಯ ಅನುಭವವಾಗಲಿ. ಹಲ್ಲೆಲೂಯಾ. ಬೇಡವಾದ ಅನುಭವಗಳಲ್ಲಿ ಏಳದೆ, ಬೇಡವಾದ ಸಂಗತಿಗಳಲ್ಲಿ ಉಚ್ಚರಿಸಲ್ಪಡದೆ ನಿಮ್ಮ ಮನೆ ಸ್ವಾರ್ಥೆಯ ಅನುಭವವಾಗಲಿ. ನೀವು ಹೋಗುವಂತ ಸ್ಥಳಗಳು ಸ್ವಾರ್ಥೆಯ ಅನುಭವವಾಗಲಿ. ಆಮೇಲೆ ನೀವು ಆಗಿರುವಂತ ಎಲ್ಲ ಮಂಡಲಗಳು, ಎಲ್ಲ ಆಮೇಲೆ ಮಾತುಕತೆಗಳು, ಎಲ್ಲ ವಿಚಾರಗಳು ಏನಾಗ್ಲಿ? ಸ್ವಾರ್ಥೆ ಆಗ್ಲಿ. ಹಲ್ಲೆಲೂಯಾ. ಹಾಗೆ ಏನು ಗೊತ್ತುಂಟ, ಇಲ್ಲಿ ನೀವು ಒಂದು ಆತ್ಮ ರಕ್ಷಣೆಗೆ ತಂದ್ರೆ, ಆಮೇಲೆ ಒಂದು ಆತ್ಮ ದೇವರ ಕಡೆಗೆ ತಿರುಗಿಸಿದ್ರೆ ಅದರ ಪ್ರತಿಫಲ ಪರಲೋಕದಲ್ಲಿದೆ. ಹಲ್ಲೆಲೂಯಾ. ನೀವಿಲ್ಲಿ ಎಷ್ಟೇ ಕೋಟಿಯ ಮನೆ ಕಟ್ಟಿದ್ರು, ಎಷ್ಟೇ ಕಾಸ್ಟ್ಲಿ ಕಾರ್ ತಗೊಂಡ್ರು, ಅದು ಈ ಲೋಕಕ್ಕೆ ಸೀಮಿತ ಮಾತ್ರ. ಹಲ್ಲೆಲೂಯಾ. ಎಷ್ಟೇ ಕಾಸ್ಟ್ಲಿಯ ಬಟ್ಟೆಗಳನ್ನು ಧರಿಸಿದ್ರು, ಎಷ್ಟೇ ಉನ್ನತವಾದ ಸ್ಥಾನಮಾನಕ್ಕೆ ನೀವು ಹೋದ್ರು, ಅದು ಈ ಲೋಕಕ್ಕೆ ಮಾತ್ರ ಸೀಮಿತ. ಆದರೆ ದೇವರ ರಾಜ್ಯದ ಮಹಿಮೆಗೋಸ್ಕರವಾಗಿ, ದೇವರ ಆಮೇಲೆ ರಾಜ್ಯದ ಆಮೇಲೆ ರಕ್ಷಣಾ ಅನುಭವಕ್ಕೋಸ್ಕರವಾಗಿ ಒಂದು ಆತ್ಮವನ್ನು ನೀವು ದೇವರ ಕಡೆಗೆ ತಿರುಗಿಸಿದ್ರೆ ಪರಲೋಕದಲ್ಲಿ ಅಷ್ಟು ಮಹಿಮೆ ಉಳ್ಳಂತ ಪದವಿ ನಿಮಗಾಗಿ ಸಿದ್ಧವಾಗಿದೆ. ಅದು ಇಲ್ಲಿ ಕೊಡುವುದಕ್ಕಿಂತಲೂ, ಇಲ್ಲಿ ಆಗಿರುವುದಕ್ಕಿಂತಲೂ ನೇರವಾಗಿ ಹೇಳುವುದಾದ್ರೆ ಇಲ್ಲಿಯ ಅನುಭವಗಳಿಗೆ ಅದು ಕಂಪೇರ್ ಮಾಡಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವೇಳೆ ಕೆಲ ವಿಷಯಗಳನ್ನು ನಾವು ಕಂಪೇರ್ ಮಾಡಬಹುದು, ಆದರೆ ಇಲ್ಲಿಯ ಅನುಭವಗಳಿಗೆ ಅದು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಿನ್ನೆ ದಿನ ನಾವು ಸಿಟಿ ಸಿಸ್ಟ್ರು ಕೆಲವು ಥಿಂಗ್ಸ್ ತರಲಿಕ್ಕೆ ಹೊರಟಿದ್ವಿ. ಆಗ ನಾನು ಹೇಳಿದೆ, ಎಫ್ಸಿ ಬಾಬಿ ಬರ್ತಾ ಇದ್ದಾರೆ, ಒಂದು ವೇಳೆ ಅವರು ನಿಮ್ಮನ್ನು ನೋಡಿ ಕರ್ತನ್ ದಾಸ್ತಿನೇ ಅಂತ ನೆನೆಸ್ಬೋದಂತ. ನೆನೆಸಿದ್ರು, ಅವ್ರ ತಲೆ ಒಳಗೆ ಹಾಗೆ ಬಂತು. ಲಿಫ್ಟಲ್ಲಿ ಹೋಗುವಾಗ ಹೇಳ್ತಾ ಇದ್ರು, ನೀವು ಅವ್ರ ತರನೇ ಇದ್ದೀರ, ನೀವೇ ಅವರೇ ಅಂತ ನೆನೆಸಿದೆ ನಾನಂತ. ಕಂಪೇರ್ ಮಾಡ್ಬೋದು. ಈ ಲೋಕದಲ್ಲಿ ಕೆಲ ವಿಷಯಗಳು ಏನ್ ಮಾಡ್ಬೋದು? ಕಂಪೇರ್ ಮಾಡ್ಬೋದು. ಆದ್ರೆ ಪರಲೋಕದ ಅನುಭವವನ್ನು ಈ ಲೋಕದ ಯಾವ ವಿಷಯಗಳಿಗೂ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಇವತ್ತು ಆ 61ನೇ ಕೀರ್ತನೆ ಮೂಲಕವಾಗಿ ದೇವರು ಏನು ಮಾತನಾಡಿದ್ರಲ್ಲ, ಅದನ್ನು ನಾವು ಗಟ್ಟಿಯಾಗಿ ತೆಗೆದುಕೊಳ್ಳೋಣ. ನಮ್ಮ ಜೀವಿತದ ಪ್ರತಿ ಹಂತ, ಪ್ರತಿ ಅನುಭವ ಸ್ವಾರ್ಥಿಯಾಗಿ ಮಾರ್ಪಡಲಿ. ಆಮೇಲೆ ಹಲ್ಲೆಲೂಯಾ. ಯೇಸುವಿನ ಪ್ರೀತಿಯನ್ನು
ಆಮೇಲೆ ಧಾರಾಳವಾಗಿ ತಿಳಿಸುವಂತ ಸಾಧನವಾಗಿ, ಪಾತ್ರೆಯಾಗಿ ದೇವರು ನಮಗೆ ಏನು, ಎಲ್ಲರಿಗೂ ಒಂದೇ ಕೃಪೆಗಳಿಲ್ಲ. ನಾನು ಹೇಳ್ತೀನಲ್ಲ, ಎಲ್ಲರಿಗೂ ಒಂದೇ ಕೃಪೆಗಳನ್ನು ದೇವರು ಕೊಟ್ಟಿಲ್ಲ. ನಿಮಗೆ ಯಾವ ಯಾವ ಕೃಪೆಗಳನ್ನು ದೇವರು ಕೊಟ್ಟಿದ್ದಾರಲ್ಲ, ಆ ಸ್ಥಳಗಳಲ್ಲಿ ನಿಂತು ಬಲವಾಗಿ ಉಪಯೋಗಿಸಲ್ಪಡಿ. ಹಲ್ಲೆಲೂಯಾ. ನಿಮಗೆ ಎಲ್ಲೆಲ್ಲ ಯಾವ ಯಾವ ತಾಲಂತುಗಳನ್ನು ಸ್ವಾರ್ಥೆಗೋಸ್ಕರವಾಗಿ ದೇವರು ಕೊಟ್ಟಿದ್ದಾರಲ್ಲ, ಆ ಸ್ಥಳಗಳಲ್ಲಿ ನೀವು ನಿಂತು ದೇವರಿಗೋಸ್ಕರವಾಗಿ ಬಲವಾಗಿ ಉಪಯೋಗಿಸಲ್ಪಡಲಿ. ನಾವು ಅವರೊಂದು ಮಾತನ್ನು ಹೇಳಿದ್ರು, ನಾನು ಸಾಧಾರಣನು, ನನ್ನ ಕೈಯಿಂದ ಏನಾಗಲ್ಲ ಎಂಬುದಾಗಿ ನೀವು ನೆನೆಸಬೇಡಿ. ಹಲ್ಲೆಲೂಯಾ. ನೀವು ದೇವರ ರಾಜ್ಯಕ್ಕೋಸ್ಕರವಾಗಿ ನಿಮ್ಮನ್ನು ಯಾವ ವಿಷಯಗಳಲ್ಲಿ ದೇವರು ಇಡ್ಲಿಕ್ಕೆ ಬಯಸ್ತಿದನಲ್ಲ, ಆ ವಿಷಯಗಳಲ್ಲಿ ಬಲವಾಗಿ ಉಪಯೋಗಿಸಲ್ಪಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನನ್ನ ಜೀವಿತದಲ್ಲಿ ದೇವರು ಏನನ್ನು ಕೊಟ್ಟಿದ್ದಾನಲ್ಲ, ನಾನು ಬಿಟ್ಟು ಕೊಡೋದೇ ಇಲ್ಲ. ಅದು ಆಮೇಲೆ ಮುಂದೆ ಇರ್ತೇನೆ. ನನಗಾಗಲ್ವಾ? ನಾನು ಈಗ VBS ನಡೆಸುವಾಗ ಹೇಳಿದೆ, ನಾನು ನೇರ ಹೇಳಿದೆ, ನಮಗೆ ಬರಲ್ಲ. ನನಗೆ ಮಕ್ಕಳ ಕೃಪೆ ಇಲ್ಲ, ನನಗೆ ಬರಲ್ಲ. ಅವರಿಗೆ ಹೇಳಿದೆ, ನಾನು ಟೀಚರ್ಸಿಗೆ ಹೇಳಿದೆ, ನಮಗೆ ಅವ್ರು ಹೇಳಿದ್ರು ನೀವೊಂದು ಕ್ಲಾಸ್ ತಗೊಳ್ಬೇಕಂದ್ರು. ನನಗಾಗ, ನನಗೆ ಬರ, ನಿಜ. ಅದು ಬಂದಿದ್ರೆ ಯಾವಾಗಲೂ ನಡೆಯೋದು. ಅದಕ್ಕೆ ದೇವರು ಯಾರಿಗೆ ಕೃಪೆ ಕೊಟ್ಟಿದ್ದಾರಲ್ಲ, ಅವರು ಅದನ್ನು ಮಾಡುವಾಗ ಅಂದ ಚಂದವಾಗಿ ಒಳ್ಳೆ ರೀತಿಯಿಂದ ನಡೀತದೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಎಲ್ಲರಲ್ಲಿ ಒಂದೊಂದು ವಿಷಯಗಳನ್ನು ಇಟ್ಟಿದ್ದಾನೆ. ಪಾಶ್ರೇ, ನನ್ನಲ್ಲಿ ಇದೆ, ಆದ್ರೆ ಗುರುತಿಸಲ್ಪಡ್ತಾ ಇಲ್ಲಲ್ಲ. ಗುರುತಿಸಲ್ಪಡ್ತದೆ. ಆಮೇಲೆ ಯಾವಾಗ ನೀವು ನಂಬಿಗಸ್ತರಾಗಿ ನಿಲ್ಲುವಾಗ. ಹಲ್ಲೆಲೂಯಾ. ನೀವು ಹೇಗಿರಬಾರ್ದು? ಸಂಡೆ ಕ್ರೈಸ್ತರಾಗಿರಬಾರ್ದು. ಒಂದು ಯಾವಾಗಾದ್ರೂ ಒಮ್ಮೆ ಒಂದು ಆಮೇಲೆ ಪ್ರಕಟಣೆಯಲ್ಲಿ ಇರಬಾರ್ದು. ನೀವು ನಿತ್ಯವೂ ದೇವರ ಸಮ್ಮುಖದಲ್ಲಿ ನೀವು ಆಗಿರಬೇಕು. ಆಗ ಇದು ರಿವೀಲ್ ಆಗ್ತದೆ, ಆಗ ಇದು ಓಪನ್ ಆಗ್ತದೆ. ಹಲ್ಲೆಲೂಯಾ. ಈಗ ನಾನು ಒಂದು ಸಬ್ಜೆಕ್ಟಿಗೆ ಬಂದ್ರೆ, ಒಂದು ಬಿರಿಯಾನಿ ಕರೆಕ್ಟಾಗಿ ಒಬ್ಬ ವ್ಯಕ್ತಿ ಮಾಡ್ಬೇಕಂದ್ರೆ ಕಂಟಿನ್ಯೂ ಎಲ್ಲ ದಿನ 3 ವರ್ಷ ಮಾಡ್ಬೇಕಂತ. 3 ವರ್ಷ ಕಂಟಿನ್ಯೂ ಆಗಿ ಮಾಡಿದ್ರೆ, ಈಗ ನಮ್ಮ ಬಿರಿಯಾನಿಗಳೆಲ್ಲ ಒಂದು ಕಡೆಯಲ್ಲಿ ಎಲ್ಲರೂ ನಾವೆಲ್ಲ ಸೇರಿ ಮಾಡಿದ್ರು ಒನ್ ಟೈಮ್ ಮಾಡಿದಾಗ ಇನ್ನೊಂದು ಟೇಸ್ಟ್, ಇನ್ನೊಂದು ಟೈಮ್ ಮಾಡಿದಾಗ ಇನ್ನೊಂದು ಟೇಸ್ಟ್ ಇರ್ತದೆ. ಆದ್ರೆ 3 ವರ್ಷ ಯಾರು ಕಂಟಿನ್ಯೂ ಆಗಿ ಮಾಡಿರ್ತಾರಲ್ಲ, ಅವ್ರು ಯಾವ ಟೈಮ್ ಮಾಡಿದ್ರು ಒಂದೇ ಟೇಸ್ಟ್, ಅದು ಒಂದೇ ರುಚಿ ಇರ್ತದೆ. ಅದು ಅನುಭವ ಹಾಗೇನೆ. ಅದಕ್ಕಾಗಿ ಈ ಉದಾಹರಣೆಗಳು ಯಾಕಂತ ಹೇಳಿದ್ರೆ, ದೇವರ ವಚನದ ಸತ್ಯತೆ ನಿಮ್ಮ ಒಳಗೆ ಹೋಗ್ಲಿ ಅಂತ. ನೀವು ನಿತ್ಯವಾಗಿ ಇಲ್ಲಿ ಬರುವಾಗ, ನಿತ್ಯವಾಗಿ ಇಲ್ಲಿ ಮಿಂಗಲ್ ಆಗುವಾಗ, ನಿತ್ಯವಾಗಿ ಇಲ್ಲಿ ಪಾಲುಗಾರರಾಗುವಾಗ ನಿಮ್ಮ ಒಳಗಿರುವಂತ ಕೃಪೆಗಳು ಹೊರಗೆ ಬರ್ತದೆ. ನೋಡಿ, ಅದನ್ನು ಯಾರಿಗೂ ತಡಿಲಿಕ್ಕಾಗಲ್ಲ, ನನಗೂ ತಡಿಲಿಕ್ಕಾಗಲ್ಲ. ಹಲ್ಲೆಲೂಯಾ. ನಾನು ಹೇಳ್ತೇನಲ್ಲ, ಆಮೇಲೆ ನನಗೂ ಸಮೇತ ನಿಮ್ಮನ್ನು ತಡಿಲಿಕ್ಕೆ ಆಗಲ್ಲ. ದೇವರ ಆತ್ಮನು ನಿಮ್ಮನ್ನು ಒಂದು ಕಾರ್ಯಕ್ಕೋಸ್ಕರವಾಗಿ ನೇಮಿಸಿದ್ರೆ, ಒಂದು ಕಾರ್ಯದಲ್ಲಿ ನಿಮ್ಮನ್ನು ಮುಂದೆ ಇಡೋದಾದ್ರೆ ಯಾರಿಗೂ ಅದನ್ನು ತಡಿಲಿಕ್ಕಾಗಲ್ಲ. ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ನಂಬಬೇಕು, ದೇವರೇ ನಿನ್ನ ಕೃಪೆಗಳು ನನ್ನ ಜೀವಿತದಲ್ಲಿ ಏನನ್ನು ಕೊಟ್ಟಿದೆಯಲ್ಲ, ನಿನ್ನ ರಾಜ್ಯದ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸು. ಹಲ್ಲೆಲೂಯಾ. ಈ ಲೋಕದ ಜೀವಿತ, ತಿನ್ನು ಉಣ್ಣು, ಆಮೇಲೆ ಜೀವಿಸು, ಆಮೇಲೆ ಈ ಲೋಕದ ಯಾತ್ರೆ, ಪ್ರಯಾಣ, ಕೆಲಸ ಕಾರ್ಯಗಳು ಇದು ಇರ್ತದೆ. ಇದರ ಮಧ್ಯದಲ್ಲಿ ಒಬ್ಬ ಆತ್ಮಿಕ ಮನುಷ್ಯನು ಆತ್ಮಿಕವಾದದನ್ನು ಹುಡುಕಿ ಬರಬೇಕಾಗಿದೆ. ಹಲ್ಲೆಲೂಯಾ. ಅದು ಯಾರಾದ್ರೂ ತೊಂದರೆ ಇಲ್ಲ, ಎಂತ ದೊಡ್ಡ ಅಧಿಕಾರಿ ಆದ್ರೂ ತೊಂದರೆ ಇಲ್ಲ, ಎಂತ ದೊಡ್ಡ ಉನ್ನತ ಪದವಿಯಲ್ಲಿ ಇದ್ರೂ ತೊಂದರೆ ಇಲ್ಲ. ಅದು ಚಿಕ್ಕ ಹುಡುಗನಿಂದ ಹಿಡಿದು ವಯಸ್ಸಾದಂತ ಅನುಭವದ ತನಕನು ಒಂದೇ ನಿಯಮ, ನೋ ಎಕ್ಸ್ಕ್ಯೂಸ್. ಅದಕ್ಕೆ ಕಾರಣಗಳೇ ಇಲ್ಲ. ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ನಂಬಬೇಕು, ಆಮೇಲೆ ನನ್ನ ಜೀವಿತದಲ್ಲಿ ಆಮೇಲೆ ಯೇಸು ಕ್ರಿಸ್ತನ ಸುವಾರ್ತೆ ಇನ್ನೊಬ್ಬರಿಗೆ ತಲುಪಿಸುವಂತ ಅನುಭವ ಆಗಲಿ. ಹಲ್ಲೆಲೂಯಾ. ಒಂದು ತಿಳ್ಕೊಳ್ಳಿ, ಇಲ್ಲಿ ಮನುಷ್ಯನ ಮುಂದೆ ನೀವು ನಾಟಕ ಮಾಡ್ಬೋದು, ಮನುಷ್ಯನ ಮುಂದೆ ನೀವು ತೋರಿಕೆಯಿಂದ ಜೀವಿಸ್ಬೋದು. ಆದರೆ ಈ ಸುವಾರ್ತೆ ತಲುಪಿಸ್ಬೇಕಂದ್ರೆ ಇಲ್ಲಿ ಯಾವ ನಾಟಕ ನಡೆಯಲ್ಲ. ಆಮೇಲೆ ನಾನು ನಿಮ್ಮ ಮುಂದೆ ಒಳ್ಳೆದಾಗಿರ್ಬೋದು, ಚೆನ್ನಾಗಿರ್ಬೋದು, ಈ ಯಾವ ಕಾರ್ಯಗಳು ಇಲ್ಲಿ ನಡೆಯಲ್ಲ. ಕ್ರಿಸ್ತನ ಸುವಾರ್ತೆಯ ಅನುಭವ ನೇರ. ಯಾಕಂತೇಳಿದ್ರೆ ಸೈತಾನನಿಗೆ ಅನೇಕ ವಿಷಯಗಳು ನಿಮ್ಮ ಕುರಿತು ಗೊತ್ತಿದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೂರನ್ನು ತಗೊಂಡೋಗೋದು ರೀಟಾ ಸಿಸ್ಟರ್ ಅಲ್ಲ, ದೂರನ್ನು ತಗೊಂಡೋಗೋದು ಸಂಜಯ್ ಬ್ರದರ್ ಅಲ್ಲ, ದೂರನ್ನು ತಗೊಂಡೋಗೋದು ಜೈಶ್ಯಾಮ್ ಅಲ್ಲ. ನಾವು ನೆನೆಸ್ತೇವೆ ರೀಟಾ ಸಿಸ್ಟರ್ ಏನು ಹೇಳಿರ್ಬೇಕು, ಅಲ್ಲ. ಇಲ್ಲಿ ದೂರನ್ನು ತಗೊಂಡೋಗ್ಲಿಕ್ಕೆ ಒಬ್ಬ ವ್ಯಕ್ತಿ ಸಿದ್ಧನಾಗಿದ್ದಾನೆ, ಅವನೇ ಸೈತಾನ. ಹಲ್ಲೆಲೂಯಾ.
ನಿಮ್ಮ ಕುರಿತು ಆಮೇಲೆ ದೂರನ್ನು ತೆಗೆದುಕೊಂಡು ಹೋಗುವಂತ ವ್ಯಕ್ತಿ ಮೊದಲ ವ್ಯಕ್ತಿ. ನಾವು ಇಲ್ಲಿ ಮನುಷ್ಯರೊಂದಿಗೆ ಕಾದಾಡ್ತಿತ್ತು, ಇವಳು ಹೇಳಿದ್ಲ, ಅವಳು ಹೇಳಿದ್ಲ, ಅವ್ರು ಹೇಳಿದ್ರೆ, ಇವ್ರು ಹೇಳಿ ಅಲ್ಲ. ಸೈತಾನನ ಆತ್ಮನಿಂದ ಆಮೇಲೆ ಅದು ಸಂಚರಿಸ್ತದೆ. ಹಾಗಾದ್ರೆ ನಮ್ಮ ಆತ್ಮನ ಯಾವುದು? ಸೈತಾನನದಲ್ಲ, ದೇವರ ಆತ್ಮನ ನಮ್ಮ ಮೇಲಿರುವಂತದ್ದಾಗಿದೆ. ನಮ್ಮ ಬಾಯಿಂದ ಹೊರಡುವಂತ ಆಲೋಚನೆಗಳೆಲ್ಲ, ದೂರುಗಳಲ್ಲ, ಸುವಾರ್ತೆ. ನಮ್ಮ ಬಾಯಿಂದ ಹೊರಡುವಂತ ಆಲೋಚನೆಗಳು ಆಮೇಲೆ ಶುಭ ಸಂದೇಶವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಳೆದ ದಿನ ನಮ್ಮ ಸಭೆಯಲ್ಲಿ ನಾವು ಬಂದಿದ್ರು, ಸಾವಿತ್ರಿ ಶ್ರೀಟ ಶಿಶು ಬಂದಿದ್ರು. ಕಳೆದ ಒಂದು ಮೀಟಿಂಗ್ ಇಟ್ಟಾಗ ತಮಿಳ್ ಸರ್ವಿಸೇ ಇತ್ತು. ಅಲ್ಲಿ ಟ್ರಾನ್ಸ್ಲೇಷನ್ ಇದ್ರು, ಆದ್ರೂ ನಾನು ತಮಿಳಲ್ಲಿ ಆಮೇಲೆ ಕಷ್ಟಪಟ್ಟು ದೇವರ ವಾಕ್ಯವನ್ನು ಸಾರಿದೆ. ಯಾಕೆ ಸಾರಿದೆ ಗೊತ್ತುಂಟಾ? ಈ ವಚನ ಅವರಿಗೆ ಕರೆಕ್ಟ್ ಆಗಿ ಹೋಗ್ಲಿ ಅಂತ. ಟ್ರಾನ್ಸ್ಲೇಷನ್ ಬರುವಾಗ ಎಲ್ಲಿ ಅಪ್ಪಿತಪ್ಪಿ ಯಾವುದು ಮಿಸ್ ಆಗ್ಬಾರ್ದಂತ ಏನು ತಮಿಳ್ ಬಂತಲ್ಲ, ಆ ತಮಿಳಲ್ಲಿ ಹೇಳಿದ. ಆಗ ಕಿವಿಗಳಿಗೆಲ್ಲ ಕೇಳಲ್ಪಡ್ತು. ಹೊರಗಡೆ ಎಲ್ಲ ನಿಂತಿದ್ದಾಗ, ಪಾಶ್ರೇ ನೀವು ಹೇಳಿದ ವಚನ ಆಮೇಲೆ ಭಾರಿ ಆಮೇಲೆ ಚೆನ್ನಾಗಿತ್ತು, ಟಚ್ ಆಯ್ತು ಎಂಬುದಾಗಿರುವಂತ ಈ ಸಾಕ್ಷಿಗಳನ್ನು ಕೇಳುವಾಗ ಈ ವಚನ ಕಾರ್ಯ ಮಾಡ್ತಲ್ಲ ಎಂಬುದಾಗಿರುವಂತ ಸಂತೋಷ. ಹಲ್ಲೆಲೂಯಾ. ಆದ ಕಾರಣ ದೇವರು ಏನೇನು ಕೃಪೆಗಳನ್ನು ಕೊಟ್ಟಿದ್ದಾನೋ ಆ ಕೃಪೆಗಳ ಮೂಲಕವಾಗಿ ಏನ್ ಮಾಡಿ ಆಮೇಲೆ ಹೋಗಿ, ಹಲ್ಲೆಲೂಯಾ, ಅದರಲ್ಲಿ ಬಲವಾಗಿ ನಿಲ್ಲಿಕ್ಕೆ ಪ್ರಯತ್ನಿಸಿರಿ. ಅದು ಈಸಿಯಾದ ಸಂಗತಿಗಳಲ್ಲ, ತಡೆಗಳಿದೆ, ಹೋರಾಟಗಳಿದೆ. ನಿಮ್ಮನ್ನು ಆಮೇಲೆ ಅನೇಕ ಅನುಭವಗಳು ಎಳೀತದೆ, ಬೇಡ ಅಂತದೆ, ಆಮೇಲೆ ನಿಮಗೆ ಅವಮಾನಕ್ಕೆ ಗುರಿ ಮಾಡ್ತದೆ, ನಿಂದೆಗೆ ಗುರಿ ಮಾಡ್ತದೆ, ನಿಮ್ಮನ್ನು ತಳ್ತದೆ, ನಿಮ್ಮನ್ನು ಕಾನ್ಸಂಟ್ರೇಟ್ ಮಾಡದಂತೆ ಮಾಡ್ತದೆ. ಆದ್ರೆ ಇದರ ಮಧ್ಯದಲ್ಲಿ ಇಲ್ಲ ದೇವರೇ, ಏನೇ ಆದ್ರೂ ನೀನ್ ನನ್ನನ್ನು ನೋಡ್ತಾ ಇದ್ದೀಯಾ. ಹಲ್ಲೆಲೂಯಾ. ಪತ್ರಿಕೆಗಳಲ್ಲಿ ಹೇಳ್ತದೆ, ಯಜಮಾನನು ಇರುವಾಗ ಮಾತ್ರವಲ್ಲ, ಆಮೇಲೆ ಯಾರಿರುವಾಗ ಮಾತ್ರವಲ್ಲ, ಯಜಮಾನನ್ ಇರುವಾಗ ಮಾತ್ರವಲ್ಲ, ಯಜಮಾನನ್ ಇಲ್ಲದಿರುವಾಗಲೂ ನೀನು ನಂಬಿಗಸ್ತನಾಗಿರು. ಹಲ್ಲೆಲೂಯಾ. ನಿನ್ನ ಕರ್ತವ್ಯವನ್ನು ನೀನು ಏನ್ ಮಾಡ. ಅನೇಕ ಸಂದರ್ಭ ನಾವೇನ್ ಮಾಡ್ತೇವೆ, ನಮ್ಮನ್ನು ಹೊಗಳಲಿಲ್ಲ ಅಂದ್ರೆ, ನಮ್ಮನ್ನು ಮಾನಿಸ್ಲಿಲ್ಲ ಅಂದ್ರೆ, ನಮ್ಮನ್ನು ಸನ್ಮಾನಿಸ್ಲಿಲ್ಲ ಅಂದ್ರೆ ನಾವು ಯಾವುದಕ್ಕೂ ಮತ್ತೆ ಬರಲ್ಲ. ಪಾಸ್ಟ್ರು ಏನು ಹೇಳಲೇ ಇಲ್ಲ, ಸಭೆ ನನ್ನ ಕುರಿತು ಏನು ಹೇಳಲಿಲ್ಲ, ನಾವು ಬರಲ್ಲ. ಅದಲ್ಲ. ಆಮೇಲೆ ನಿನ್ನ ಜೀವಿತದಲ್ಲಿ ಅವಮಾನಗಳು ನೀನು ಎದುರಿಸ್ತಿದ್ರು, ಆಮೇಲೆ ನಿಂದೆಗಳನ್ನು ನೀನು ಎದುರಿಸ್ತಿದ್ರು, ಅದರ ಮಧ್ಯದಲ್ಲಿ ಇಲ್ಲ ದೇವರೇ, ನೀನು ನಾನು ಮಾಡುವಂತ ಕಾರ್ಯವನ್ನು ನೀನು ನೋಡ್ತಾ ಇದ್ದೀಯಾ. ಹಲ್ಲೆಲೂಯಾ. ನೀನು ಗುರುತಿಸ್ತಿದ್ದೀಯಾ. ಆಮೇಲೆ ಅದರ ಕುರಿತು ನಿನಗೆ ಗೊತ್ತಿದೆಯಲ್ಲ, ಸಾಕು ನನಗೆ. ಹಲ್ಲೆಲೂಯಾ. ಮನುಷ್ಯನ ನನ್ನ ಕುರಿತು ಏನು ಹೇಳೋದು ಬೇಡ, ಸಭೆ ನನ್ನ ಕುರಿತು ಏನು ಹೇಳೋದು ಬೇಡ, ಸೇವಕರು ನನ್ನ ಕುರಿತು ಏನು ಹೇಳೋದು ಬೇಡ, ನನ್ನ ಯಜಮಾನನು ನೀನಾಗಿದ್ದೀಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ, ಅದೇ ಶುಭ ಸಂದೇಶವನ್ನು ಸಾರುವ ಜವಾಬ್ದಾರಿ. ಹಲ್ಲೆಲೂಯಾ. ನೋಡಿ, ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯದಲ್ಲಿ ಆಮೇಲೆ ಬಂದಂತ ಜನರಿಗೆ ಅಡಿಗೆ ಮಾಡ್ಲಿಕ್ಕೆ ಶಿಷ್ಯಂದ್ರನ್ನು ನೇಮಿಸಿದ್ರಂತೆ. ಯಾರನ್ನು ನೇಮಿಸಿದ್ರು? ಹಲ್ಲೆಲೂಯಾ. ನಾವಿನ್ನು ಹೋಗಿ ಅಲ್ಲಿ ಪ್ರಸಂಗನೂ ಮಾಡಬೇಕು, ಇಲ್ಲಿ ಅಡಿಗೆನೂ ಮಾಡಬೇಕು, ಕಷ್ಟ ಆಗ್ತದೆ ಎಂಬುದಾಗಿ ನೆನೆಸಿ ಆಮೇಲೆ ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯದಲ್ಲಿ ಓದುವಾಗ ಅಲ್ಲಿ ಆಮೇಲೆ ಶಿಷ್ಯ ಅಂದ್ರೂ ಅಡಿಗೆಗೋಸ್ಕರವಾಗಿ ಪ್ರತ್ಯೇಕವಾಗಿ ನೇಮಿಸಿದ್ರಂತೆ. ಆಮೇಲೆ ನಾನೊಂದು ಉದಾಹರಣೆ ಹೇಳ್ತಿರುವಂತ, ನಾವು ನೆನೆಸುವಂಥದ್ದೇನು? ಪ್ರಸಂಗ ಮಾಡುವಂಥದ್ದು, ಹಾಡು ಹಾಡುವಂಥದ್ದು ಮಾತ್ರ ಸೇವೆ. ನಾವೇನ್ ನೆನೆಸ್ತೇವೆ ಅನೇಕ ಸಂದರ್ಭಗಳಲ್ಲಿ, ಈ ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ಸೇವೆ ಅಲ್ಲ. ಪ್ರತಿ ಹಂತದಲ್ಲಿ ಸೇವೆಗೆ, ಸಭೆಗೆ ನೀವು ಸಪೋರ್ಟ್ ಆಗಿ ನಿಲ್ತಿರಲ್ಲ, ಅದು ಎಲ್ಲವೂ ಸೇವೆ ಆಗಿದೆ. ಹಲ್ಲೆಲೂಯಾ. ಜನರು ಬಂದಿರ್ತಾರೆ, ವಯಸ್ಸಾದವರು ಬಂದಿರ್ತಾರೆ, ನೀವು ಅವರನ್ನು ಕರೆದುಕೊಂಡು ಹೋಗಿ ಅವರನ್ನು ಮನೆಗೆ ಬಿಡುವಂಥದ್ದು ಒಂದು ಸೇವೆ. ಹಲ್ಲೆಲೂಯಾ. ದೂರದಿಂದ ಬಂದಿರ್ತಾರೆ, ಅವರನ್ನು ಕರೆದುಕೊಂಡು ಹೋಗಿ ಮನೆಗೆ ಬಿಡುವಂಥದ್ದು ಸೇವೆ. ನಿಮ್ಮ ವಾಹನಗಳು ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡಲಿ. ನಿಮಗೆ ಕೊಡಲ್ಪಟ್ಟಂತ ಅನೇಕ ಅನುಭವಗಳು ಯಾವುದಕ್ಕಾಗಿ ಉಪಯೋಗಿಸಲ್ಪಡಲಿ? ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ನಂಬೋಣ, ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತ ಯೇಸುವಿನ ಶುಭ ಸಂದೇಶವನ್ನು ಸಾರುವ ಸಾಧನವಾಗಿ ಮಾರ್ಪಡಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ಸೇವಕರಾಗಿ ನಾವು ಬೋಲ್ಡ್ ಆಗಿ ಹೇಳ್ತೇವೆ, ಪಾಸ್ಟ್ರೇ ನಿಮಗೇನು ಕೆಲಸ ಕಾರ್ಯಗಳು ಏನಿಲ್ಲ, ನೀವು ಸೇವೆಯಲ್ಲೇ ಇರುವಂಥದ್ದಂತ ಏನು ಬೈಕೊಂಡ್ರೂ ತೊಂದರೆ ಇಲ್ಲ. ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರ ಸಮ್ಮುಖ ಬಿಟ್ಟು ನೀವು ಏನೇ ಮಾಡಿದ್ರು ವ್ಯರ್ಥ. ಇಲ್ಲ ಪಾಸ್ಟ್ರೇ
ನಾನು ಇಷ್ಟು ದುಡ್ದೆ, ಇಷ್ಟು ಸಂಪಾದನೆ ಮಾಡಿದೆ, ನೀವು ಏನು ಹೇಳಿದ್ರು ಅದು ಎಲ್ಲವೂ ವ್ಯರ್ಥ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಗಳಿಸಿದ ಆ ಪ್ರಾರ್ಥನೆ ಬಿಟ್ಟು, ಆರಾಧನೆ ಬಿಟ್ಟು, ದೇವರ ಸಮ್ಮುಖ ಬಿಟ್ಟು ಗಳಿಸಿದ ಹಣ ನಿಮ್ಮ ಕೈಯಲ್ಲಿ ನಿಲ್ಲಲ್ಲ, ನಿಮ್ಮ ಕೈಯಲ್ಲಿ ಉಳಿಯಲ್ಲ. ಹಲ್ಲೆಲೂಯಾ. ನೀವು ಗಳಿಸಿದ ಸ್ಥಾನಮಾನ, ಆರಾಧನೆ, ಪ್ರಾರ್ಥನೆ, ಯೇಸು ಸ್ವಾಮಿಯನ್ನು ಬಿಟ್ಟು ನೀವು ಗಳಿಸಿದ ಸ್ಥಾನ, ಮಾನ, ಗೌರವ ಯಾವುದು ಉಳಿಯಲ್ಲ. ಹಲ್ಲೆಲೂಯಾ. ನೀವು ಗಳಿಸಿದ ಪ್ರತಿ ಅನುಭವಗಳು ಅದು ಅಳಿದು ಹೋಗ್ತದೆ. ಹಲ್ಲೆಲೂಯಾ. ಆದರೆ ಕ್ರಿಸ್ತನಿಗೋಸ್ಕರವಾಗಿ ಅಲ್ಲಿ ಅವಮಾನ ಪಟ್ಟು, ಕ್ರಿಸ್ತನಿಗೋಸ್ಕರವಾಗಿ ಅಲ್ಲಿ ನಷ್ಟವಾದ್ರೂ ಸಮೇತ ತೊಂದರೆ ಇಲ್ಲ. ಕ್ರಿಸ್ತನಿಗೋಸ್ಕರವಾಗಿ ಆಮೇಲೆ ನೀವು ಜನರಿಂದ ತಳ್ಳಲ್ಪಟ್ರೂ ತೊಂದರೆ ಇಲ್ಲ. ನಾನು ಕರ್ತನ ರಾಜ್ಯಕ್ಕೋಸ್ಕರವಾಗಿ ನಿಲ್ಲುವ ಅನುಭವದಲ್ಲಿ ದೃಢನಾಗ್ತೇನೆ ಎಂಬುದಾಗಿ ನೀವು ನಿಲ್ಲುವಾಗ ಅಲ್ಲಿ ಮಾನ ಪ್ರಭಾವಗಳು ಕರ್ತನಿಂದ ಬರ್ತದೆ. ಹಲ್ಲೆಲೂಯಾ. ನೋಡಿ, ದೇವರ ವಚನ ಹೇಳ್ತದೆ, ದೇವರ ಒಂದನ್ನು ಮುಚ್ಚಿದ್ರೆ ಯಾರಿಗೂ ತೆರೀಲಿಕ್ಕಾಗಲ್ಲಂತೆ. ತೆರೆದ್ರೆ, ನಾನು ಕಳೆದಿಂದಲೇ ಹೇಳ್ತಿದ್ದೆ, ನಾನು ಒಬ್ಬರ ಹತ್ರ ಹೀಗೆ ಹೇಳ್ತಿದ್ದೆ, ಅಲ್ಲ UBSಗೆ ಹೆಜ್ಜೆ ಇಟ್ಟಾಗ ಎಲ್ಲ ಬಾಗಿಲು ತೆರೀತು, ರೆಂಟಿಗೆ ತೆರೀತೆ ಇಲ್ಲ. ಆಮೇಲೆ ದೇವರ ಕೃಪೆಯಿಂದ ಕೆಲವು ವಿಷಯಗಳು ಆಯ್ತು. ನಮ್ಮ ವೈಯಕ್ತಿಕವಾಗಿರುವಂಥ ಎಷ್ಟೋ ವಿಷಯಗಳು ಶೋಧನೆಯಲ್ಲಿದ್ದೇವೆ, ತೆರೀತೆ ಇಲ್ಲ. ಯಾಕೆ ತೆರೀತಿಲ್ಲ ಅಂದ್ರೆ ದೇವರು ತೆರೆದಿಲ್ಲ ಅಂದ್ರೆ ಎರಿಯಲ್ಲ. ದೇವರು ತೆರೆದ್ರೆ ಏನೋ ಒಂದು ವಿಷಯಕ್ಕೋಸ್ಕರವಾಗಿ ದೇವರು ಇಟ್ಟಿದ್ದಾರೆ, ತೆರೀತಾರೆ. ಆದರೆ ಅದನ್ನೆಲ್ಲ ಪ್ರಿಪೇರ್ಡ್ ಮಾಡಿ ತೆರೀತಾರೆ. ತೆರೆಯುವಂತ ಬಾಗಿಲುಗಳು ಅದನ್ನು ಯಾರಿಗೂ ತಡಿಲಿಕ್ಕಾಗಲ್ಲ. ಹಲ್ಲೆಲೂಯಾ. ಎಷ್ಟೇ ಹೊಟ್ಟೆ ಕಿಚ್ಚೆ ಎದ್ರೂ, ಆಮೇಲೆ ಎಷ್ಟೇ ಅರಿಕೆಗಳು ವಿರುದ್ಧವಾಗಿ ಬಂದ್ರು ಅದನ್ನು ತಡಿಲಿಕ್ಕೆ ಯಾರಿಗೂ ಆಗಲ್ಲ. ನೀವೊಂದನ್ನು ತಿಳಿದುಕೊಳ್ಬೇಕು, ದೇವರು ನಿಮಗಾಗಿ ತೆರೆದ್ರೆ, ಹಲ್ಲೆಲೂಯಾ, ಲೋಕ ಅಲ್ಲ, ಮನುಷ್ಯನಲ್ಲ, ದೇವರು ನಿಮಗಾಗಿ ತೆರೆದ್ರೆ ಅದನ್ನು ಮುಚ್ಚಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಮಾನುಷಿಕವಾಗಿ ತೆರೆಯಲ್ಪಟ್ಟದ್ದು ಮುಚ್ಚಲ್ಪಡ್ತದೆ. ಆಮೇಲೆ ದೇವರಿಂದ ತೆರೆಯಲ್ಪಟ್ಟದ್ದು ಯಾರಿಗೂ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದ ಪ್ರತಿ ಅನುಭವಗಳು ದೇವರು ತೆರೆಯಲಿ. ಆಮೇಲೆ ನಿಮ್ಮ ಜೀವಿತದ ಪ್ರತಿ ಹಂತದಲ್ಲಿ ದೇವರ ಅದರ ಬಾಗಿಲುಗಳನ್ನು ತೆರೆಯಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಆ ಸಾಕ್ಷಿನ ಹೇಳಿದ್ನ ಎಂಬುದಾಗಿ ಗೊತ್ತಿಲ್ಲ. ಕಳೆದ ದಿನಗಳಲ್ಲಿ ನಾನು ಹೇಳಿರಬೇಕು. ನಾವು ಸ್ಕೂಲೆಲ್ಲ ಹತ್ರ ಬಂತು. ನನ್ನ ಮಗಳು ಹೇಳ್ತಾ ಇದ್ಲು, ಯಾವಾಗ ಡ್ಯಾಡ ಹೋಗೋದು ಬ್ಯಾಗ್ ತಗೊಳ್ಳಿಕ್ಕೆ, ಯಾವಾಗ ಡ್ಯಾಡ. ನಾ ಹೇಳೋದು ಮಗಳಿಗೆ, ಇನ್ನ ದುಡ್ಡು ಬಂದಿಲ್ಲ, ಪ್ರೇಯರ್ ಮಾಡು, ದುಡ್ಡಿಲ್ಲ, ಪ್ರಾರ್ಥನೆ ಮಾಡಂತ ಹೇಳ್ತೇನೆ. ಒಂದಿನ ಒಬ್ರು ನಮ್ಮ ಮನೆಗೆ ಬಂದ್ರು. ಏನೋ ಒಂದು ವಿಷಯ, ಏನೋ ಒಂದು ವಿಚಾರ ಅಂತ ನೆನೆಸಿದ್ವಿ. ಅದು ನನ್ನ ಮಗಳಿಗೆ ಪಕ್ಕ ಇತ್ತು, ಇದು ನನಗೋಸ್ಕರನೇ ಅಂತ. ಅವಳು ಬಂದು ಹೇಳೋಳು, ನನಗೆ ಬಂದಿದೆ, ಒಂದು ಕಾರ್ಯ ಬಂದಿದೆ ಅಂತ ಹೇಳ್ಕೊಂಡು ಬಂದು ಮನೇಲಿ ತೆರೆದು ನೋಡಿದಾಗ ಅವಳು ಏನೆಲ್ಲ ಕೇಳಿದ್ಲಲ್ಲ ಅದಕ್ಕಿಂತ ಮಿಗಿಲಾಗಿ ದೇವರು ಉತ್ತಮವಾದದನ್ನು ಕೊಟ್ಟರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಈ ವಿಷಯಗಳನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಅವಳಿಗೂ ನಾವು ಪ್ರೇರೇಪಿಸುವಂಥದ್ದು, ಮಗಳೇ ನೀನು ಪ್ರಾರ್ಥನೆ ಮಾಡೆಂಬುದಾಗೇನೆ. ಹಲ್ಲೆಲೂಯಾ. ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಅವಳು ಪ್ರಾರ್ಥನಾ ಪೂರ್ವಕವಾಗಿ ಏನು ಹೊಂದ್ತಾಳಲ್ಲ ಉತ್ತಮವಾಗಿರ್ತಾಳೆ. ನಮ್ಮ ಇಮ್ಯಾಜಿನೇಷನ್ ನಾನು ಹೋಗಿ ಅದನ್ನು ತೆಗೆದುಕೊಳ್ಳಿಕ್ಕಾಗಲ್ಲ. ಆ ಥರ ಕೆಲವು ಟೈಮ್ ನಾವೇನು ಹೇಳ್ತೇವೆ, ಇದು ಬೇಡ ಮಗಳೇ, ಅದು ಬೇಡ ಮಗಳೇ ಅಂತ ಹೇಳ್ತೇವೆ. ಆದರೆ ಅವಳ ಅವಳ ಉಜ್ಜೀವನ ತಡೆದುಕೊಳ್ಳಿಕ್ಕಾಗಲ್ಲ. ಏಸಪ್ಪ, ಅವಳ ಕೂಗುವಿಕೆ ಏನು ಗೊತ್ತುಂಟ, ಅವಳು ಎಷ್ಟು ಏನೆಲ್ಲ ಮಾತಾಡಿದ್ಲು, ನಾವೆಲ್ಲ ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕೆಲವುದನ್ನು ಮಾತ್ರ ನಾವು ಹಾಕಿದ್ವಿ. ಆದರೆ ಅವಳು ಅನೇಕ ಮಾತುಗಳನ್ನು ಯೇಸುವಿನ ಕುರಿತಾಗಿ ಉಚ್ಚರಿಸಿಲ್ಲ. ಅಲ್ಲಿ ಕೊಟ್ಟವರ ವಿಷಯದಲ್ಲಿ ಮಾತಾಡಲಿಲ್ಲ. ಅವಳು ಯಾರು ಕೊಟ್ರಲ್ಲ ಅವರ ಕುರಿತು ಏನು ಮಾತನಾಡಲಿಲ್ಲ. ಅವಳ ಮಾತೆಲ್ಲ ಏಸಪ್ಪ ಅಂತಿತ್ತು. ಯಾಕೆ ಹೇಳಿ, ಅವಳಿಗೆ ಪಕ್ಕ ಗೊತ್ತಿತ್ತು, ಇದು ಏಸಪ್ಪನೇ. ಮನುಷ್ಯನ ಕೊಟ್ರೆ ಏನಾಗ್ತದೆ, ಇದೊಂದು ಇದ್ದಿದ್ರೆ ಒಳ್ಳೇದಿತ್ತು, ಇದೊಂದು ದೇವರು ಕೊಟ್ರೆ ಅಲ್ಲಿ ನಿಜ ಹೇಳ್ತೇನೆ, ನೀವು ಹೆಣ್ಮಕ್ಳು ನೀವು ಭಾರಿ ಡೀಪ್ ಆಗಿ ಹೋಗು. ದೇವರು ನಿಮಗೆ ಕೊಟ್ರೆ ಅಲ್ಲಿ ಕಂಪ್ಲೇಂಟೇ ಇರಲ್ಲ ಅಲ್ಲಿ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಒಂದು ವಿಷಯವನ್ನು ನೀವು ಯಾರಿಂದ ಬಯಸಬೇಕು, ದೇವರಿಂದ ಬಯಸಬೇಕು. ಹಲ್ಲೆಲೂಯಾ. ನನ್ನ ಜೀವಿತವಾಗ್ಲಿ ನಿಮ್ಮ ಜೀವಿತವಾಗ್ಲಿ ದೇವರ ಮಹಿಮೆಗಾಗಿ ನಿಲ್ಲುವಾಗ ಅದು ಅದ್ಭುತವಾಗಿ, ವಿಚಿತ್ರವಾಗಿ, ಯಾರಿಗೂ ಊಹಿಸ್ಲಿಕ್ಕೆ ಆಗದಂತ ರೀತಿಯಲ್ಲಿ ದೇವರು ನಮ್ಮನ್ನು ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಆದ ಕಾರಣ ಒಂದನ್ನು ನಂಬಿ ಇವತ್ತು ದೇವರ ಶುಭ ವರ್ತಮಾನವನ್ನು ಸಾರ್ಲಿಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸುವಾರ್ತೆನ ಸಾರ್ಲಿಕ್ಕೋಸ್ಕರವಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. ನಾನೇನ್ ಮಾಡ್ಬೇಕು ಪಾಸ್ಟರ್ ಎಂಬುದಾಗಿ ಕೇಳುವಾಗ ಒಂದನ್ನೇ ಮಾಡಬೇಕು, ದೇವರು ನಿಮಗೆ ಏನನ್ನು ಕೊಟ್ಟಿದ್ದಾನಲ್ಲ ಅದರಲ್ಲಿ ನಂಬಿಗಸ್ತರಾಗಿ ನಿಲ್ಲಿ. ಹಲ್ಲೆಲೂಯಾ. ದೇವರು ನಿಮ್ಮ ಮೇಲೆ ಏನನ್ನು ನೇಮಕ ಮಾಡಿದಾನಲ್ಲ ಅದರಲ್ಲಿ ಫೇತ್ಫುಲ್ಲಿ ನೀವು ನಿಲ್ಲಿ, ಕರ್ತನ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನು ಇದರಿಂದಲೇ ಮಹಿಮೆಯಾದ ಕಾರ್ಯಗಳನ್ನು ಮಾಡಿದ ದೇವರಾಗಿದ್ದಾನೆ. ಕಳೆದ ದಿನಗಳೆಲ್ಲ ಮಹಿಮೆಯಾದ ಅನುಭವದಿಂದ ನಮ್ಮನ್ನು ನಡೆಸಿದ್ದಾನೆ. ಆಮೇಲೆ ಒಂದು ತೀರ್ಮಾನದಿಂದ ನಾವು ಹೋಗೋಣ, ದೇವರೇ ಈ ಲೋಕದ ಯಾತ್ರೆಯಲ್ಲಿ ನಾನು ಪ್ರಯಾಣ ಮಾಡುವಾಗ ಒಂದು ಆತ್ಮವಾದರೂ ದೇವರ ಕಡೆಗೆ ತಿರುಗುವಂತೆ ನನ್ನ ನೀನು ಉಪಯೋಗಿಸಪ್ಪ. ನನ್ನ ಮೂಲಕವಾಗಿ ಆಮೇನ್ ಆಮೇನ್ ಆ ಆತ್ಮ ರಕ್ಷಣೆಗೆ ಬೇಕಾಗಿರುವಂತೆ ಎಲ್ಲ ವ್ಯವಸ್ಥಿತವಾದ ಅನುಭವಗಳು ಏನನ್ನು ನನ್ನ ಜೀವಿತದಲ್ಲಿ ನೀನು ಇಟ್ಟಿದೆಯೋ ಅದನ್ನೆಲ್ಲ ಮಾಡಲಿಕ್ಕೆ ನನ್ನ ನೀನು ಉಪಯೋಗಿಸು. ಹಲ್ಲೆಲೂಯಾ. ಇವತ್ತು ಆಮೇಲೆ ನಮ್ಮ ಜೀವಿತದಲ್ಲಿ ದೇವರು ವಿಶೇಷವಾದದನ್ನು ದೇವರ ನೇಮಕ ಮಾಡಿದ್ದಾನೆ, ವಿಶೇಷವಾದದನ್ನು ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಉತ್ತಮವಾದದನ್ನು ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ. ನಾವು ಪ್ರಾರ್ಥಿಸುವುದಾದರೆ ಕರ್ತನ ಅದನ್ನು ಮಾಡಲಿಕ್ಕೆ ಶಕ್ತನು. ನಾವು ಪ್ರಾರ್ಥಿಸುವುದಾದರೆ ಕರ್ತನ ಅದರ ಬಾಗಿಲುಗಳನ್ನು ತೆರೀಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ದೇವರೇ, ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವಪ್ಪ. ಯೇಸುವೇ, ಈ ಪರಿಶುದ್ಧವಾದ ಆರಾಧನೆ ದಿನದಲ್ಲಿ ಇಷ್ಟು ಜನರಾಗಿ ನಾವು ಸೇರಿ ಬಂದು ನಿನ್ನನ್ನು ಆರಾಧಿಸುವಂತೆ ನೀನು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ, ಉತ್ತಮವಾದ ಆರಾಧನೆ ನಮಗೆ ಕೊಟ್ರಿ, ನಮ್ಮೊಂದಿಗೆ ನೀವು ಮಾತನಾಡಿದ್ರಿ. ನಿಮ್ಮೆಲ್ಲ ಆಲೋಚನೆಗಳಿಗಾಗಿ ಸ್ತೋತ್ರ. ನಮ್ಮನ್ನು ನಡೆಸು, ಬಲಪಡಿಸು. ನೀನೇನೆಲ್ಲ ಯೋಜನೆಗಳನ್ನು, ಪ್ಲಾನ್ಗಳನ್ನು, ಉದ್ದೇಶಗಳನ್ನು ನಮ್ಮ ಜೀವಿತದಲ್ಲಿ ಇಟ್ಟಿದ್ದೀರಲ್ಲ ಅದನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಿ. ಆಮೇನ್ ಆಮೇನ್. ನೀವು ಆಮೇನ್ ಆಮೇನ್ ನಮ್ಮ ಜೀವಿತದಲ್ಲಿ ಮಾಡುವ ಕಾರ್ಯ ಮನುಷ್ಯನಿಂದ ಅಲ್ಲ, ಅದು ದೇವರಿಂದಲೇ ಆಯ್ತೆಂಬುದಾಗಿರುವಂಥ ಗುರುತಿಗೆ ನೀನು ನಡೆಸುವಂಥ ದೇವರು. ಇಲ್ಲಿ ಮನುಷ್ಯನ ಕರಗಳಲ್ಲ, ಇದು ದೇವರ ಕರಗಳೇ ಎಂಬುದಾಗಿ ಆಮೇಲೆ ನೀನು ಪ್ರಕಟಿಸುವಂತ ದೇವರು ನೀನು ಆಗಿದಿರೋದಕ್ಕಾಗಿ ಸ್ತೋತ್ರ. ಇದು ಸಭೆಯ ಬಲದಿಂದ ಅಲ್ಲ, ಸಭೆಯ ಜನರ ಬಲದಿಂದ ಅಲ್ಲ, ಅಥವಾ ಸೇವಕನ ಬಲದಿಂದ ಅಲ್ಲ, ಇದು ನನ್ನ ಬಲದಿಂದಲೇ ನಡೆದದೆಂಬುದಾಗಿರುವಂತ ಗುರುತುಗಳನ್ನು ಕೊಡುವಂತ ದೇವರು ನೀನಾಗಿದಿರೋದಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮನ್ನು ನಡೆಸುವ ದೇವರು ನೀನಾಗಿದೆ. ಕರ್ತನೆ, ಮೋಶೆ ನನಗಾಗಲ್ಲ, ನಾನು ತೊದಲು ಮಾತಿನವನೆಂಬುದಾಗಿ ಹೇಳಿದಾಗ, ಇಲ್ಲ ನಿನ್ನ ಬಾಯಿಯೊಂದಿಗೆ ನಾನು ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು. ಕರ್ತನೆ, ಇದರಿಂದಲೇ ಸ್ವಾಮಿ ಬಲಹೀನವಾದ ಅನುಭವಗಳನ್ನು, ಬಲಹೀನವಾದ ಪಾತ್ರೆಗಳನ್ನು ನೀನು ಬಲಪಡಿಸಿ ಉಪಯೋಗಿಸಲಿಕ್ಕೆ ಶಕ್ತನಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ಸಭೆಯಲ್ಲಿ ಈ ವಚನ ಕೇಳಿದ ಎಲ್ಲ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡು. ನಿನ್ನ ರಾಜ್ಯದ ಮಹಿಮೆಗಾಗಿ, ನಿನ್ನ ಸುವಾರ್ತೆಯ ಅನುಭವಕ್ಕಾಗಿ ನಿನ್ನ ಜನರನ್ನು ಬಲವಾಗಿ ಉಪಯೋಗಿಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ನಡೆಸು, ಎಲ್ಲವನ್ನ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ಅದೇ ರೀತಿಯಲ್ಲಿ ಸ್ವಾಮಿ, ಇದರಿಂದಲೇ ಕರ್ತನೆ ಬಾರದಿರುವಂತ ಕುಟುಂಬಗಳಿಗಾಗಿ ಸ್ತೋತ್ರ. ಆಮೇಲೆ ಅವರು ಯಾವ ಕಾರಣದಿಂದ ಬಂದಿಲ್ವೋ ಆ ವಿಷಯಗಳ ಮೇಲೆ ಬಿಡುಗಡೆಯನ್ನು ಉಂಟು ಮಾಡು. ಎಲ್ಲ ತಡೆಗಳನ್ನು ನೀಗಿಸು. ಊರುಗಳಿಗೆ ಹೋಗಿರುವಂತ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಸುಕ್ಷೇಮವಾಗಿ ಅವರು ತಿರುಗಿ ಬರುವಂತೆ ನೀನ್ ತಾನೇ ಕೃಪೆ ನೀಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರ ಇದರಿಂದಲೇ ಸ್ವಾಮಿ ಇಷ್ಟು ಉತ್ತಮವಾಗಿ ಕರ್ತನೆಯ ಚಂದವಾಗಿ ನೀನು ನಡೆಸಿಕೊಟ್ಟದಕ್ಕಾಗಿ ಸ್ತೋತ್ರ. ಇದರಿಂದಲೇ ನಮ್ಮೊಂದಿಗೆ ಇದ್ದದಕ್ಕಾಗಿ ಸ್ತೋತ್ರ. ಎಲ್ಲವನ್ನಿನ ಕರಗಳು ಒಪ್ಪಿಸಿಕೊಡುತ್ತೇವೆ. ಮುಂದಿರುವಂಥ ಸಮಯದಲ್ಲಿ ಕರ್ತನೆ ಮಕ್ಕಳ VBS ಕಾರ್ಯಗಳಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ. ಅದರಲ್ಲಿ ಕರ್ತನೆ ಅವರು ಕಲಿತಂತ ಅನುಭವಗಳನ್ನು ಅವರು ಪ್ರದರ್ಶಿಸುವಾಗ, ಆ ಸತ್ಯವೇದದ ಅನುಭವಗಳನ್ನು ಮಕ್ಕಳ ಮೂಲಕವಾಗಿ ಉಚ್ಚರಿಸುವಾಗ ಅದು ನಿನ್ನ ನಾಮ ಮಾತ್ರ ಮಹಿಮೆಯಾಗಿ ಮಾರ್ಪಡಲಿ ಸ್ವಾಮಿ. ಎಲ್ಲವನ್ನಿನ ಕರಗಳು ಒಪ್ಪಿಸಿಕೊಡುತ್ತೇವೆ. ಇದರಿಂದಲೇ ನಿನ್ನ ಕರ್ತನೆ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಇದರಿಂದಲೇ ಸಭೆಯಾಗಿ ಬಂದಂತ ನಾವೆಲ್ಲರೂ ಸಂತೋಷಿಸಲಿಕ್ಕೆ ನೀನು ಕೃಪೆ ನೀಡೆಂಬುದಾಗಿ ಪ್ರಾರ್ಥಿಸ್ತೇನೆ. ಒಂದು ಆವೃತ್ತಿ ವಾರದಲ್ಲಿ ನಿನ್ನ ಜನರು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಹೋಗುವ ಎಲ್ಲ ಮಾರ್ಗಗಳು ಅವರನ್ನು ನಡೆಸು. ಕೈ ಹಾಕುವ ಎಲ್ಲ ಕೆಲಸಗಳು ಸಫಲವಾಗಲಿ, ಅದ್ಭುತಗಳನ್ನು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್. ನಾವು ಅಂತ್ಯಶ ಬೇಡಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನಿನ್ನತೆ ಇಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾ ಕಾಲ ಇರಲಿ. ಆಮೇನ್. ಜೋರಾಗಿ ಹಾಲೆಲೂಯಾ, 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 ಹಾಲೆಲೂಯಾ.
ಆಮೆನ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.